ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠ ಉಡುಪಿ. ಇವತ್ತು ವಿನಾಯಕನ ಚತುರ್ಥಿ, ಮಹಾಚೌತಿ. ಈ ಶುಭ ಸಂದರ್ಭದಲ್ಲಿ ಶ್ರೀಗಳವರ ಚತುರ್ಥ ಪರ್ಯಾಯೋತ್ಸವದ ಹಿನ್ನೆಲೆಯಲ್ಲಿ ನಿರಂತರ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮದಡಿ ಇಂದು ರುಕ್ಮಿಣಿ ಹಂಡೆಯವರ ಶಿಷ್ಯಲಾದ ವನಿತಾ ಆರ್ ಉಪಾಧ್ಯಾಯ ಇವರಿಂದ ಹರಿಕಥಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅವರಿಗೆ ಪರ್ಯಾಯ ಮಠದ ಪರವಾಗಿ ಹೃತ್ಪೂರ್ವಕ ಸುಸ್ವಾಗತವನ್ನು ಕೋರುತ್ತೇನೆ. ಹಾಗೆ ತಬಲಾ ವಾದಕರಾಗಿ ಶ್ರೀಯುತ ವೆಂಕಟಕೃಷ್ಣರವರು ಸ್ವಾಗತ ಕೊಡಲಿದ್ದಾರೆ. ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ, ಆರ್ಗನಲ್ಲಿ ಶೋಧನ್ ಎರ್ಮಾಳ್ ಇವರು ನಮ್ಮೊಂದಿಗೆ ಸಹಕರಿಸಲಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರುತ್ತಾ, ವನಿತಾ ಆರ್ ಉಪಾಧ್ಯಾಯ ಅವರಿಗೆ ಸಮಂತೋಪಖ್ಯಾನ ಎಂಬ ಕಥಾ ಪ್ರಸಂಗವನ್ನು ಹರಿಕತೆ ಮೂಲಕ ತಮ್ಮ ಸಾಧನೆಯನ್ನು ಶ್ರೀಕೃಷ್ಣ ಮುಖ್ಯ ಪ್ರಾಣಿಗೆ ಅರ್ಪಿಸಲಿಕ್ಕಿದ್ದಾರೆ. ಅವರಿಗೆ ಹರಿಕತೆ ಕಾರ್ಯಕ್ರಮವನ್ನು ನಡೆಸಲು ಶ್ರೀಮಠವು ಅನುಮತಿ ನೀಡಿ ಕಾರ್ಯಕ್ರಮವನ್ನು ಆರಂಭಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಶ್ರೀಕೃಷ್ಣ ಮುಖ್ಯ ಪ್ರಾಣರಿಗೊಂದಿಸುತ್ತಾ ಶ್ರೀ ಹಂಡೇದಾಸ ಪ್ರತಿಷ್ಠಾನದ ಸಂಸ್ಥಾಪಕರಾದಂತಹ ವಿಶ್ವೇಶತೀರ್ಥ ಶ್ರೀಪಾದರನ್ನು ಸ್ಮರಿಸುತ್ತಾ, ಪರ್ಯಾಯ ಮಠದ ಯತಿಗಳಾದಂತಹ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ ಚರಣಾರವಿಂದಗಳಿಗೆ ವಂದಿಸುತ್ತಾ, ಪ್ರಸ್ತುತ ಶ್ರೀ ಹಂಡೇದಾಸ ಪ್ರತಿಷ್ಠಾನದ ಸಂಸ್ಥಾಪಕರಾದಂತಹ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರ ಚರಣಾರವಿಂದಗಳಿಗೂ, ಕಿರಿಯ ಪುತ್ತಿಗೆ ಮಠದ ಯತಿಗಳಾದಂತಹ ಶ್ರೀ ಶ್ರೀ ಸುಶ್ರೀಂದ್ರ ತೀರ್ಥ ಶ್ರೀಪಾದವರ ಚರಣಾರವಿಂದಗಳಿಗೂ ವಂದಿಸುತ್ತಾ, ಇಂದು ಸಮಂತಕೋಪಾಖ್ಯಾನ ಎಂಬ ಒಂದು ಹರಿಯ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭಿಸ್ತಾ ಇದ್ದೇನೆ. ಶ್ರೀಕೃಷ್ಣಾಯ ನಮಃ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುರ್ಬ್ರಹ್ಮಾ ಗುರುರ್ವಿಷ್ಣು ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ
दासश्रेष्ठं दयानिधिम् बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणात् भवेत्। कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः। ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಕೇಳು ಪರಮ ಭಗವದ್ಭಕ್ತರಿದನಾದರದು ಕೇಳುವುದು ಆದರದಿ ಕೇಳುವುದು ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಪಣೀಂದ್ರ ವೀಂದ್ರ ಸುರೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿತೆ ಕರುಣಿಸು ದೇಮಗೆ ಮಂಗಳವ. ಪಾಲಿಸಯ್ಯ ಪಾರ್ವತಿ ವರತನಯ ಪಾಲಿಸಯ್ಯ ಪಾರ್ವತಿ ವರತನಯ ಪಾಲಿಸಯ್ಯ ಪಾರ್ವತಿ ವರತನಯ ಪಾರ್ವತಿ ಸುತ ತವ ಪದ ಶೀಲಾದಯವ ಶ್ರಯಿಸಿದೆ ದಯದಿ ಪಾಲಿಸಯ್ಯ ಪಾರ್ವತಿ ಸುತ ತವ ಪದ ಶಿಶಿಲಾಜಯವ ಶ್ರಯಿಸಿದೆ ಜಯದಿ ಪಾಲಿಸಯ್ಯ ಪಾರ್ವತಿ ವರತನಯ. ಸಿದ್ಧಿ ವಿನಾಯಕ ಬುದ್ಧಿ ಪ್ರದಾಯಕ ಶುದ್ಧಮತಿಯ ನೀತು ಉದ್ಧರಿಸುವುದ ಸಿದ್ಧಿ ವಿನಾಯಕ ಬುದ್ಧಿ ಪ್ರದಾಯಕ ಶುದ್ಧಮತಿಯ ನೀತು ಉದ್ಧರಿಸುವುದ ಭಾರತ ಭರೆಯುತ ಪಾದರಾಯಣರ ಕರುಣದಿ ಉಪಕಾರವನು ಗೈದೆ ಪಾಲಿಸಯ್ಯ ಪಾರ್ವತಿ ವರತನಯ. ಮೂಷಿಕವಾಹನ ಶೇಷ ವಿಭೂಷಣ ದೋಷ ವಿವರ್ಜಿತ ಘೋಷಿಸೋದಯದಿ ಮೂಷಿಕವಾಹನ ಶೇಷ ವಿಭೂಷಣ ದೋಷ ವಿವರ್ಜಿತ ಘೋಷಿಸೋದಯದಿ ದಂತಿವದನಾಂತಕ ತನುಜರು ದಂತಿವದನಾಂತಕ ತನುಜರು ದಂತ ಮಹಿಮ ದಯಾವಂತರೆ ದಯದಿ ಪಾಲಿಸಯ್ಯ ಪಾರ್ವತಿ ವರತನಯ. ಬಾಲಗಣೇಶನೆ ಪಾಲಿಸೆನ್ನ ಕರುಣಾಲವಾದನಿಯ ಕಾಲಿಗೆ
ಪಾರ್ವತಿ ವರತನಯ ಪಾಲಿಸಯ್ಯ ಪಾರ್ವತಿ ಸುತ ತವ ಪರ ಶೀಲಾದ ಜವ ದಯದಿ ಪಾಲಿಸಯ್ಯ ಪಾರ್ವತಿ ಸುತ ತವ ಪದ ಶೀಲಾದ ಜವ ಶ್ರೀಸಿದೆ ದಯದಿ ಪಾಲಿಸಯ್ಯ ಪಾರ್ವತಿ ವರತನಯ ಪಾಲಿಸಯ್ಯ ಪಾರ್ವತಿ ವರತನಯ. ಉಡುಪಿ ಕೃಷ್ಣ ಕೊಡವಿಗೊಡೆಯ ಬಿಡದೆ ನಿನ್ನ ಅಡಿಗೆ ರಘುವೆ. ಉಡುಪಿ ಕೃಷ್ಣ ಕೊಡವಿಗೊಡೆಯ ಬಿಡದೆ ನಿನ್ನ ಅಡಿಗೆ ರಘುವೆ. ಕಡಲ ಶಯನ ಬಡವರನ್ನ ಬಿಡದೆ ಕೊರೆವ ಮೃಡನ ಸಖನೆ. ಉಡುಪಿ ಕೃಷ್ಣ ಕೊಡವಿಗೊಡೆಯ ಬಿಡದೆ ನಿನ್ನ ಅಡಿಗೆ ರಘುವೆ. ಇವತ್ತು ಗಣೇಶ ಚತುರ್ಥಿ. ಇಂದು ಎಲ್ಲರೂ ವಿಶೇಷವಾಗಿ ಗಣಪತಿಯನ್ನು ಆರಾಧನೆ ಮಾಡಬೇಕು. ಗಣೇಶ ಪಾರ್ವತಿ ಪುತ್ರನಾದಂತಹ ಗಣೇಶನ ಸ್ಮರಣೆಯನ್ನು ಮಾಡಬೇಕು. ಚಾರಿತ್ರಿಕ ಗಣಪತಿ, ವೈದಿಕ ಗಣಪತಿ, ವೈಜ್ಞಾನಿಕ ಗಣಪತಿ ಹಾಗೂ ಪೌರಾಣಿಕ ಗಣಪತಿ ಎಂದು ಗಣೇಶನನ್ನು ಸಕಲ ಮುಖಗಳಿಂದಲೂ ಗುರುತಿಸಿದ್ದಾರೆ. ಭಗವದ್ಗೀತೆಯಲ್ಲಿ ಬರುವಂತಹ ವಿಶ್ವರೂಪ ದರ್ಶನದಲ್ಲಿಯೂ ಕೂಡ ಕೃಷ್ಣನಿಗೆ ಗಣೇಶನ ಮುಖವಿದೆ. ವೈಜ್ಞಾನಿಕವಾಗಿಯೂ ಕೂಡ ನಾವು ಗಣೇಶನ ಸ್ವರೂಪವನ್ನು, ಆಕೃತಿಯನ್ನು ದಿವ್ಯ ಲಕ್ಷಣಗಳ ಸಂಕೇತವೆಂದು ಕರೆಯುತ್ತೇವೆ. ಮೊದಲನೇದಾಗಿ ಗಜಮುಖ. ಗಜಮುಖ ಎಂದರೆ ಮುಂದಾಳುತನದ ಸಂಕೇತ. ಯಾವುದೇ ಒಂದು ಕಾರ್ಯಕ್ರಮಗಳಿರಲಿ, ಉತ್ಸವಗಳಿರಲಿ, ಸಕಲ ಉತ್ಸವಗಳಲ್ಲಿಯೂ ಕೂಡ ನಾವು ಸಮಾರಂಭಗಳಲ್ಲಿ, ಸಭೆ ಸಮಾರಂಭಗಳಲ್ಲಿ, ವಿವಾಹ ಮುಂತಾದ ಶುಭ ಸಮಾರಂಭಗಳಲ್ಲಿ ಕೂಡ ನಾವು ಮೊದಲಿಗೆ ಗಣಪತಿಯ ಪ್ರಾರ್ಥನೆಯನ್ನು ಮಾಡ್ತೇವೆ. ಅದೇ ರೀತಿಯಾಗಿ ಅಗಲವಾದಂತಹ ಕಿವಿಗಳು, ಒಳ್ಳೆಯ ಶ್ರವಣ ಮಾಡುವಂತಹ ಶಕ್ತಿಯನ್ನು ಹೊಂದಿದೆ ಎಂಬುದರ್ಥ. ಅದೇ ರೀತಿಯಾಗಿ ದೊಡ್ಡದಾದ ತಲೆ, ವಿಶಾಲವಾದ ಹಣೆ, ಇವೆಲ್ಲ ಏನು ಬುದ್ಧಿವಂತರ, ಮಹಾ ವಿದ್ಯಾವಂತರ ಲಕ್ಷಣಗಳಾಗಿವೆ. ದೊಡ್ಡದಾದಂತಹ ಹೊಟ್ಟೆಯು ಇಡೀ ಬ್ರಹ್ಮಾಂಡದಲ್ಲಿರುವ ಸಂಪತ್ತಿನ ಸೂಚಕವಾಗಿದೆ. ಆಧಾರ ಸ್ತಂಭದಂತಿರುವಂತಹ ಕಾಲುಗಳು ಇಡೀ ಜಗತ್ತಿಗೆ ಆಧಾರ ಸ್ತಂಭದಂತಿದ್ದಂತೆ ಎಂಬುದನ್ನು ಸೂಚಿಸುತ್ತದೆ. ಅದೇ ರೀತಿಯಾಗಿ ಗಣಪತಿಯು ಹೊಟ್ಟೆಗೆ ಹಾವನ್ನು, ಸರ್ಪವನ್ನು ಸುತ್ತಿಕೊಂಡಿದ್ದಾನೆ. ಯಾಕೆ ಸುತ್ತಿಕೊಂಡಿದ್ದಾನೆ ಎಂದರೆ ಮಿತಾಹಾರವನ್ನು ಮಾಡಬೇಕು. ಮಿತಾಹಾರ ಮಾಡಿದರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಎಂದು ಅದರಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗೆಲ್ಲ ಅತಿಯಾದ ಆಹಾರವನ್ನು ಮಾಡಿ ಹೊಸ ಹೊಸ ರೋಗಗಳನ್ನೆಲ್ಲ ತರಿಸಿಕೊಳ್ತಾ ಇದ್ದೇವೆ. ಅದಕ್ಕೆ ಸೂಚನೆಯಾಗಿ ಗಣಪತಿಯು ತನ್ನ ಹೊಟ್ಟೆಗೆ ಸರ್ಪವನ್ನು ಸುತ್ತಿಕೊಂಡಿದ್ದಾನೆ. ಗಣಪತಿಯು ಇಲಿಯ ಮೇಲೆ ಕುಳಿತುಕೊಂಡಿರುವುದು ಯಾಕೆ ಎಂದರೆ ಮೂಷಿಕನು ಆಹಾರ ಧಾನ್ಯಗಳನ್ನೆಲ್ಲ ತಿಂತಾ ಇರ್ತಾನೆ. ಹಾಗಾಗಿ ನಮಗೆ ಆಹಾರ ಧಾನ್ಯಗಳ ಕೊರತೆ ಉಂಟಾಗ್ತದೆ, ನಮ್ಮ ಜೀವನವು ಕಷ್ಟವಾಗ್ತದೆ. ಆದ್ದರಿಂದ ಇಲಿಗಳನ್ನು ಮೊದಲಿಗೆ ನಿಯಂತ್ರಣ ಮಾಡಬೇಕು ಎಂಬ ಸೂಚನೆ. ಇಲಿಗಳನ್ನು ನಾವು ಹತೋಟಿಯಲ್ಲಿ ಇಟ್ಟುಕೊಳ್ಳದಿದ್ದರೆ ಆರೋಗ್ಯದ ರಕ್ಷಣೆಯನ್ನು ಮಾಡುವುದು ಕಷ್ಟ ಆಗ್ತದೆ ಎಂಬುದರ ಸೂಚನೆ. ಅದೇ ರೀತಿಯಾಗಿ ಗಣಪತಿಯ ಹೊಟ್ಟೆಯಲ್ಲಿ ಹಾವು ಮತ್ತು ಅವನ ವಾಹನ ಮೂಷಕ ಇವೆರಡು ತುಂಬ ಹತ್ತಿರದಲ್ಲಿದ್ದರೂ ಕೂಡ ಸರ್ಪವು
ಇಲಿಯನ್ನು ನುಂಗುವುದಿಲ್ಲ. ಯಾಕೆ? ರಾಜ ಮಹಾರಾಜರುಗಳು ತಮ್ಮ ಪ್ರಜೆಗಳನ್ನು ಯಾವ ರೀತಿಯಾಗಿ ನೋಡಿಕೊಳ್ಳಬೇಕು, ಅವರ ಕಷ್ಟ ಸುಖಗಳನ್ನೆಲ್ಲ ಯಾವ ರೀತಿಯಾಗಿ ತಿಳಿಯಬೇಕು, ಅವರಿಗೆ ಯಾವ ರೀತಿಯಾಗಿ ಅಭಯ ವಚನಗಳನ್ನು ನೀಡಬೇಕು ಎಂಬುದರ ಸಂಕೇತವಾಗಿದೆ. ಇನ್ನು ಆದಿಪೂಜಿತನಾಗಿದ್ದಾನೆ ಗಣಪತಿ. ಗಜಮುಖನಾದಂತಹ ಗಣಪತಿಯು ಆದಿಪೂಜಿತನಾಗಿರುವುದರಿಂದ ಅವನು ಜಗಪತಿಯೂ ಹೌದು. ಗಣಪತಿಯಿಂದ ನಮಗೆ ಮುಕ್ತಿಯು ಸಿಗ್ತದೆ. ಆದ್ದರಿಂದ ಮುಕ್ತಿಯನ್ನು ಪಡೆಯಬೇಕಾದರೆ ನಾವು ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು. ನಮಗೆ ವಿದ್ಯೆ, ಅಕ್ಷರಜ್ಞಾನ ಮತ್ತು ಶಬ್ದಜ್ಞಾನಗಳಾಗಬೇಕಾದರೆ ನಾವು ಗಣಪತಿಯನ್ನು ಪ್ರಾರ್ಥನೆ ಮಾಡುವುದರಿಂದ ಅವನು ವಿದ್ಯಾದಿ ದೇವತೆ ಎನಿಸಿಕೊಂಡಿದ್ದಾನೆ. ಏಕ ಮನಸ್ಕನಾಗಿ ಪರಮಾತ್ಮನಲ್ಲಿ ನಿಷ್ಠನಾಗಿ ದಾಂತ ಮನಸ್ಕನಾಗಿರುವುದರಿಂದ ಏಕದಂತನೆನಿಸಿಕೊಂಡಿದ್ದಾನೆ. ಗಣಪತಿಯು ಬ್ರಹ್ಮಚಾರಿಗಳ ದೇವತೆಯೂ ಹೌದು. ಕಲಿಯುಗವು ದುರ್ಗವು ಗಣೇಶವು ಎಂದು ಹೇಳಿದ್ದಾರೆ. ಅಂದರೆ ಕಲಿಯುಗದಲ್ಲಿ ದುರ್ಗಾ ಪೂಜೆ ಮತ್ತು ಗಣಪತಿಯ ಪೂಜೆಗೆ ಒಂದು ವಿಶೇಷವಾದ ಒಂದು ಸ್ಥಾನವಿದೆ. ಆದ್ದರಿಂದ ನಾವು ಯಾವ ಕಾರ್ಯಗಳಿಗಾದರೂ ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು ಎಂಬುದನ್ನು ತಿಳಿಸಿದ್ದಾರೆ. ಈಗ ನಾವು ಗಣಪತಿಯ ಮೂರ್ತಿಯನ್ನು ಮಣ್ಣಿನಿಂದ ನಾವು ರಚನೆ ಮಾಡಿ ಪೂಜೆ ಮಾಡಿ ವಿಸರ್ಜನೆ ಮಾಡ್ತೇವೆ. ಯಾಕೆ ಗಣಪತಿಯನ್ನು ಮಣ್ಣಿನಿಂದಲೇ ಯಾಕೆ ಅದನ್ನು ರಚಿಸಿ ನಾವು ಅದನ್ನು ಪೂಜೆ ಮಾಡಬೇಕು ಅಂತ ಹೇಳಿದರೆ, ಮಣ್ಣಿನ ಮಕ್ಕಳೇ ಧನ್ಯರು ಎಂಬ ಇಲ್ಲಿ ಸೂಚನೆಯನ್ನು ಹೇಳಲಾಗಿದೆ. ನಾವು ಪ್ರತಿಯೊಂದು ವಿಷಯಕ್ಕೂ ಮಣ್ಣನ್ನೇ ಆಶ್ರಯಿಸಿದ್ದೇವೆ. ನಮ್ಮ ಬಟ್ಟೆ ಬರೆಗಳು, ನಾವು ಹಾಕೊಂಡಿರುವಂತಹ ಆಭರಣಗಳು ಮತ್ತು ನಾವು ತಿನ್ನುವಂತಹ ಆಹಾರ, ನಾವು ವಾಸಿಸುವಂತಹ ಮನೆ, ಅದರ ಸಲಕರಣೆಗಳು ಎಲ್ಲವನ್ನು ನಾವು ಮಣ್ಣಿನಿಂದ ಪಡಿತಾ ಇದ್ದೇವೆ. ಅಲ್ಲದೆ ನಮಗೆ ಮುಖ್ಯವಾದಂತಹ ಆಹಾರವನ್ನು ಬೆಳೆದು ನಮಗೆ ತಲುಪಿಸುವಂತಹ ರೈತರ ಒಂದು ರೈತರಿಗೂ ಕೂಡ ನಾವು ಗೌರವವನ್ನು ಕೊಡಬೇಕು ಎಂಬ ಸೂಚನೆಯನ್ನು ಇಲ್ಲಿ ಹೇಳಲಾಗಿದೆ. ಅಲ್ಲದೆ ಗಜಮುಖನಿಗೆ 16 ಹೆಸರುಗಳಿವೆ. ಸುಮುಖ, ಏಕದಂತ, ಕಪಿಲ, ಗಜಕರ್ಣ, ಲಂಬೋದರ, ವಿಕಟ, ವಿಘ್ನರಾಜ, ವಿನಾಯಕ, ಧೂಮಕೇತು, ಗಣಾಧ್ಯಕ್ಷ, ಪಾಲಚಂದ್ರ, ಗಜಾನನ, ವಕ್ರತುಂಡ, ಶೂರ್ಪಕರ್ಣ, ಹೇರಂಬ, ಸ್ಕಂದ, ಪೂರ್ವಜ, ಹೀಗೆ ಹಲವು ಹೆಸರುಗಳಿಂದ ನಾವು ಕರೀತಾ ಇದ್ದೇವೆ. ತ್ರಿಪುರ ಹನನಕ್ಕೆ ಮೊದಲು ಗಣಪತಿಯನ್ನು ಪ್ರಾರ್ಥನೆ ಮಾಡಿದ್ದಾನೆ. ಹನುಮಂತನು ಸೀತಾನ್ವೇಷಣೆಗೆ ಮೊದಲು, ರಾಮನು ಸೇತುವೆಗೆ ಮೊದಲು, ಸೇತುವೆಯನ್ನು ಕಟ್ಟುವುದಕ್ಕಿಂತ ಮೊದಲು, ಸಮುದ್ರ ಮಥನಕ್ಕೂ ಮೊದಲು ನಾವು ಗಣಪತಿಯನ್ನು ಪೂಜೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಶಿವನನ್ನು ನಾವು ಇಡೀ ವಿಶ್ವದ ಎಲ್ಲ ದೇವರಿಗಿಂತ ನಾವು ಗಣಪತಿಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ಕೊಟ್ಟು ಅವನ ಅನುಗ್ರಹವನ್ನು ಪಡೆದೇ ಪ್ರತಿಯೊಂದು ಕಾರ್ಯವನ್ನು ಮಾಡಬೇಕು ಎಂದು ಹೇಳಿದ್ದಾರೆ. ಶುಕ್ಲ ಪಕ್ಷದ ಭಾದ್ರಪದ ಶುಕ್ಲ ಪಕ್ಷ ದಿನದಂದು, ಚೌತಿಯ ದಿನದಂದು ಗಣಪತಿಯು ಭಕ್ತರು ನೀಡಿದಂತಹ ಎಲ್ಲ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಸ್ವೀಕರಿಸಿ, ಅವರು ಕೊಟ್ಟಂತಹ ನೈವೇದ್ಯಗಳನ್ನೆಲ್ಲ ಸ್ವೀಕರಿಸಿ, ಅವನಿಗೆ ಪ್ರಿಯವಾದಂತಹ ಮೋದಕವನ್ನೆಲ್ಲ ತಿಂದು ಹೊರಗಡೆ ತಿರುಗ್ತಾ ಇದ್ದಾಗ ಅವನನ್ನು ಮೇಲಿನಿಂದ ನೋಡಿದಂತಹ ಚಂದ್ರನು ಹಪಸ್ಸೆ ಮಾಡಿ ನಕ್ಕಿದ್ದಾನೆ. ಅವನ ನಿಂದನೆಯನ್ನು ಮಾಡಿದ್ದಾನೆ, ನೆಗಾಡಿದ್ದಾನೆ. ಅದನ್ನು ಗಮನಿಸಿದಂತಹ ಚಂದ್ರನು, ಎಲೆ ಚಂದ್ರಮನೇ, ನಿನಗೆ ಅಹಂಕಾರ, ನಿನಗೆ ಸೌಂದರ್ಯದ ಅಹಂಕಾರ, ಅದಕ್ಕಾಗಿ ನನ್ನನ್ನು ನಿಂದನೆಯನ್ನು ಮಾಡ್ತಾ ಇದ್ದೀಯಾ? ನಿನ್ನನ್ನು ಚಂದ್ರ ದರ್ಶನವಾಗಬಾರದು, ಯಾರಿಗೂ ಚಂದ್ರ ದರ್ಶನವಾಗಬಾರದು ಎಂದು ಶಾಪ ಕೊಟ್ಟಿದ್ದಾನೆ.
ಆಗ ಚಂದ್ರನು ಮ್ಲಾನ ವದನನಾಗಿ ಮೋಡಗಳ ಮರೆಯಲ್ಲಿ ಅಡಗಿ ಕುಳಿತುಕೊಂಡಿದ್ದಾನಂತೆ. ಎಲ್ಲ ಕಡೆಯಲ್ಲಿಯೂ ಹಾಹಾಕಾರ ಉಂಟಾಗಿದೆ. ಚಂದ್ರ ದರ್ಶನವಿಲ್ಲದಿದ್ದರೆ ಹೇಗೆ ಎಂಬುದು. ಹುಣ್ಣಿಮೆ ಇಲ್ಲ, ಅಮಾವಾಸ್ಯೆ ಇಲ್ಲ, ಯಾವುದೇ ಪಕ್ಷಗಳು ಬರುವುದಿಲ್ಲ, ಇನ್ನು ನಮ್ಮ ಗತಿ ಏನು? ಎಲ್ಲ ಕಡೆಯಲ್ಲಿಯೂ ಹಾಹಾಕಾರ. ಅದರಂತೆ ದೇವತೆಗಳು ಬ್ರಹ್ಮನ ಮೊರೆ ಹೋಗಿದ್ದಾರೆ. ಬ್ರಹ್ಮ, ಇಲ್ಲಿ ಗಣಪತಿಯು ಶಾಪವನ್ನು ಕೊಟ್ಟಿದ್ದಾನೆ, ಚಂದ್ರನನ್ನು ಇನ್ನು ನಾವು ಕಾಣಲಿಕ್ಕೆ ಇಲ್ಲ, ಇದಕ್ಕೆ ನೀನೇ ಏನಾದರೂ ಒಂದು ಉಪಾಯವನ್ನು ಮಾಡಬೇಕು, ನೀನೇ ನಮ್ಮನ್ನೆಲ್ಲ ರಕ್ಷಿಸಬೇಕು ಎಂದು ಮೊರೆ ಇಟ್ಟಿದ್ದಾರಂತೆ. ಆಗ ಬ್ರಹ್ಮ ಮತ್ತು ದೇವತೆಗಳೆಲ್ಲ ಸೇರಿ ಸಮಾಲೋಚನೆಯನ್ನು ಮಾಡಿದ್ದಾರೆ. ಸಮಾಲೋಚನೆಯನ್ನು ಮಾಡಿ ಇದಕ್ಕೆ ಏನು ಉಪಾಯ? ಚಂದ್ರನೇ ಗಣಪತಿಯ ಪೂಜೆಯನ್ನು ಮಾಡಬೇಕು, ಅವನಿಗೆ ಬೇಕಾದಂತಹ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಮಾಡಿ ಅವನೇ ಸಮರ್ಪಿಸಬೇಕು, ಗಣಪತಿಯನ್ನು ಸಂತೋಷಪಡಿಸಬೇಕು. ಹಾಗಾದರೆ ಮಾತ್ರ ಅವನು ಎಲ್ಲಿಯಾದರೂ ವಿಶಾಪವನ್ನು ಕೊಡಲು ಸಾಧ್ಯ ಎಂದು ಯೋಚಿಸಿದ್ದಾರೆ. ಅದೇ ರೀತಿಯಾಗಿ ಚಂದ್ರನನ್ನು ಕರೆದು ಹೇಳಿದ್ದಾರೆ, ಚಂದ್ರ, ನೀನು ಗಣಪತಿಯ ಸ್ತೋತ್ರ, ಗಣಪತಿಯ ಪೂಜೆ, ಗಣಪತಿ ಸಂಬಂಧಪಟ್ಟಂತಹ ಪ್ರತಿಯೊಂದು ಕಾರ್ಯಗಳನ್ನು ಮಾಡಿ ಅವನನ್ನು ನೀನು ಸಂತೋಷಗೊಳಿಸಬೇಕು. ಆಗ ಮಾತ್ರ ಅವನು ನಮಗೇನಾದರೂ ಒಂದು ವಿಶಾಪವನ್ನು ಕೊಡಬಹುದೋ ಏನೋ ಎಂದಾಗ ಚಂದ್ರನು ಒಪ್ಪಿಕೊಂಡಿದ್ದಾನಂತೆ. ಅದೇ ರೀತಿಯಾಗಿ ಶ್ರದ್ಧಾ ಭಕ್ತಿಯಿಂದ ಗಣಪತಿಯ ಭಜನೆಯನ್ನು ಮಾಡಿ, ಪೂಜೆಯನ್ನು ಮಾಡಿ, ಅವನಿಗೆ ಇಷ್ಟವಾದಂತಹ ನೈವೇದ್ಯಗಳನ್ನೆಲ್ಲ ಮಾಡಿ ಸಮರ್ಪಿಸಿದ್ದಾನೆ. ಅಲ್ಲದೆ ಚಿನ್ನದ ಗಣಪತಿಗಳನ್ನೆಲ್ಲ ಬಂದವರಿಗೆಲ್ಲ ದಾನ ಮಾಡಿದ್ದಾನೆ, ಅದನ್ನು ಎಲ್ಲರಿಗೂ ಕೊಟ್ಟಿದ್ದಾನೆ. ಗಣಪತಿಗೆ ಇದನ್ನು ನೋಡಿ ತುಂಬ ಸಂತೋಷವಾಯಿತು. ಆಮೇಲೆ ಒಂದು ವಿಶಾಪ ಕೊಟ್ಟಿದ್ದಾನೆ. ಅದೇನೆಂದರೆ, ಯಾರು ಭಾದ್ರಪದ ಶುಕ್ಲ ಚೌತಿಯ ದಿವಸ ಚಂದ್ರನನ್ನು ನೋಡುತ್ತಾರೋ ಅವರಿಗೆ ಅಪವಾದಗಳು ಬರಲಿ. ಸಜ್ಜನರು ಸತ್ಕರ್ಮಗಳನ್ನು ಮಾಡಿದರೂ ಕೂಡ ಅವರಿಗೆ ಅಪವಾದಗಳು ಬರುತ್ತವೆ. ಅದೇ ರೀತಿಯಾಗಿ ಕೆಟ್ಟ ಜನರು ಕೆಟ್ಟದ್ದನ್ನು ಮಾಡಿದರೂ ಅವರಿಗೆ ಅಪವಾದಗಳು ಬಂದೇ ಬರುತ್ತೆ. ಕೆಟ್ಟ ಜನರಾಗಲಿ ಒಳ್ಳೆಯ ಜನರಾಗಲಿ ಆ ದಿನ ನೋಡಿದರೆ ಅವರಿಗೆ ಅಪವಾದಗಳು ಬಂದೇ ಬರುತ್ತವೆ. ಒಳ್ಳೆಯ ಕೆಲಸ ಮಾಡಿದರೂ ಕೂಡ ಅವನು ಕೆಟ್ಟ ಕೆಲಸ ಮಾಡಿದ್ದಾನೆ ಎನ್ನುವ ಅಪವಾದಗಳು ಬರಲಿ ಎಂದು ಗಣಪತಿ ಹೇಳಿದ್ದಾನೆ. ಪುನಃ ಎಲ್ಲರಿಗೂ ಚಿಂತೆಯಾಯಿತು. ಆಗ ಗಣಪತಿಯೇ ಹೇಳಿದ, ಒಂದು ವೇಳೆ ನೀವು ಅಪ್ಪಿತಪ್ಪಿ ಏನಾದರೂ ಚಂದ್ರನನ್ನು ನೋಡಿದರೆ, ಶ್ರೀ ಹರಿಯ ಒಂದು ಕಥೆ ಇದೆ, ಸ್ಯಮಂತಕೋಪಾಖ್ಯಾನ. ಈ ಕಥೆಯನ್ನು ಶ್ರದ್ಧಾ ಭಕ್ತಿಯಿಂದ ಆ ಗಣೇಶನ ಚೌತಿಯ ದಿವಸ ನೀವೆಲ್ಲ ಕೇಳಬೇಕು. ಆಗ ಕೇಳಿದಾಗ ನಿಮಗೆ ಬರುವಂತಹ ಅಪವಾದಗಳೆಲ್ಲ ದೂರವಾಗ್ತವೆ ಎಂದು ಸಮಾಧಾನಪಡಿಸಿದ್ದಾನೆ. ಅಲ್ಲದೆ ವಿಶಾಪವನ್ನು ಎತ್ತಿದ್ದಾನೆ. ಆದ್ದರಿಂದ ನಾವು ಚೌತಿಯ ದಿವಸ ವಿಶೇಷವಾಗಿ ಶ್ರೀಕೃಷ್ಣ ಪರಮಾತ್ಮನ ಸ್ಮರಣೆಯನ್ನೂ ನಾವು ಮಾಡಬೇಕು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಎಂಬುದಾಗಿ ಶ್ರೀಕೃಷ್ಣನು ಹೇಳಿದಂತೆ ಅವನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅದೇ ರೀತಿಯಾಗಿ ಅವನು ನಡೆಯದೇ ಇರುವನೇ ನಮಗೆಲ್ಲ ಅಭಯ ವಚನವನ್ನು ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲದೆ ಸಮಸ್ತ ಧರ್ಮಗಳಿಗೆ ಅಧಿಪತಿಯು ಸಮಸ್ತ ಧರ್ಮ ಸಂಸ್ಥಾಪಕನು, ಧರ್ಮವನ್ನು ಸಂರಕ್ಷಿಸುವವನು, ಧರ್ಮ ಎಂಬ ಹೆಸರಿನಿಂದ ವಾಚ್ಯನಾದಂತಹ ಶ್ರೀಕೃಷ್ಣನು ಲೋಕಾಚರಣೆಗಳನ್ನು ಮಾಡದೇ ಇರುವನೇ. ರಾಮಾವತಾರದಲ್ಲಿಯೂ ಕೂಡ ಸತ್ಯಸಂಧತೆ, ಪಿತೃವಾಕ್ಯ ಪರಿಪಾಲನ, ಅನಾಥ ರಕ್ಷಣ, ದುಷ್ಟ ನಿಗ್ರಹ, ಶಿಷ್ಟಾನುಗ್ರಹ ಮೊದಲಾದ ಅನೇಕ ಸದಾಚಾರಗಳನ್ನು ಒಳಗೊಂಡು ನಮಗೆಲ್ಲ ಆದರ್ಶಪ್ರಾಯನಾಗಿದ್ದಾನೆ. ಅದೇ ರೀತಿಯಾಗಿ ಕೃಷ್ಣಾವತಾರದಲ್ಲೂ ಕೂಡ ಅನೇಕ ಲೋಕನೀತಿಗಳನ್ನು ನಮಗೆ ತಿಳಿಸಿದ್ದಾನೆ. ಲೀಲಾಲೋಲನಾದಂತಹ ಶ್ರೀಕೃಷ್ಣನ ಲೀಲೆಗಳನ್ನು ನೋಡಿ ಕೇಳಿ ಆನಂದಿಸುವುದೇ ಒಂದು ಭಾಗ್ಯ. ನಮ್ಮ ವಾದಿರಾಜ ಸ್ವಾಮಿಗಳು ತುಂಬ ಸೊಗಸಾಗಿ ಒಂದು ಹಾಡಿನಲ್ಲಿ ತಿಳಿಸಿದ್ದಾರೆ.
ಆವ ಕುಲವೋ ರಂಗ ಅರಿಯಲಾಗದೋ, ಆವ ಕುಲವೋ ರಂಗ ಅರಿಯಲಾಗದೋ, ಆವ ಕುಲವೆಂದರಿಯಲಾಗದು ಗೋವ ಕಾಯ್ದ ಗೊಲ್ಲನಂತೆ ದೇವಲೋಕದ ಪಾರಿಜಾತವ, ದೇವಲೋಕದ ಪಾರಿಜಾತವ ಹೂವ ಸತಿಗೆ ತಂದನಂತೆ ಆವ ಕುಲವೋ ರಂಗ ಅರಿಯಲಾಗದು. ಗೋಕುಲದಲ್ಲಿ ಹುಟ್ಟಿದನಂತೆ ನೋವುಗಳನ್ನು ಕಾಯ್ದನಂತೆ, ಗೋಕುಲದಲ್ಲಿ ಹುಟ್ಟಿದನಂತೆ ನೋವುಗಳನ್ನು ಕಾಯ್ದನಂತೆ, ಕೊಳಲನೂದಿ ಮೃಗ ಪಕ್ಷಿಗಳ ಮರುಳು ಮಾಡಿದನಂತೆ, ತರಳತನದಿ ಒರಳನೆಗಡಿ ಮರಳಿ ಮತ್ತೆ ಮದ್ದಕುಮಾರಿ ತೆರೆಯ ಬಾಯಿಯೊಳಗಿರೆಳು ಲೋಕವ ಇರಿಸಿ ತಾಯಿಗೆ ತೋರ್ಸನಂತೆ ಆವ ಕುಲವೋ ರಂಗ ಅರಿಯಲಾಗದೋ. ಗೊಲ್ಲತಿಯರ ಮನೆಯ ಪೋತು ಕಳ್ಳತನವ ಮಾಡಿದನಂತೆ, ಗೊಲ್ಲತಿಯರ ಮನೆಯ ಪೋತು ಕಳ್ಳತನವ ಮಾಡಿದನಂತೆ, ಕೊಲ್ಲದ ಪೂತನಿ ವಿಷವನು ಮೆಲ್ಲಗೆ ಕಳ್ಳನಾಗೊಂದನಂತೆ, ಪಕ್ಷಿ ತನ್ನ ವಾಹನವಂತೆ ಹಾವು ತನ್ನ ಹಾಸಿಗೆಯಂತೆ, ಮುಕ್ಕಣ್ಣ ತನ್ನ ಮೊಮ್ಮಗನಂತೆ ಒಂದು ಮುಖದ ಚೆಲುವನಂತೆ ಆವ ಕುಲವೋ ರಂಗ ಅರಿಯಲಾಗದು. ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ, ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ, ಹರಣಿಯನ್ನು ಬೆಳೆದನಂತೆ, ಹರಣಿಯನ್ನು ಬೆಳೆದನಂತೆ, ಹಿರೇನು ಲೋಕದ ಒಡೆಯನಂತೆ, ಹಡಗಿನಿಂದ ಬಂದನಂತೆ, ಕಡಲ ಕಡಿಯಲಿ ನಿಂತನಂತೆ, ಒಡನೆ ಮಾಧ್ವರಿಗೊಳಿದನಂತೆ, ಒಡೆಯ ಹಯವದನಂತೆ ಆವ ಕುಲವೋ ಆವ ಕುಲವೋ ರಂಗ ಅರಿಯಲಾಗದೋ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಪರಮ ಪುರುಷಾರ್ಥವಾದ ಮೋಕ್ಷಾಪೇಕ್ಷೆ ಉಳ್ಳವರು ಸ್ವಾಮಿಯ ಲೀಲೆ ಕೇಳಿ ಆನಂದ ಪಡಬೇಕು, ಭಕ್ತಿಯನ್ನು ವೃದ್ಧಿಸಿಕೊಳ್ಳಬೇಕು. ಶ್ರೀಕೃಷ್ಣ ಪರಮಾತ್ಮನು ಗಣೇಶನನ್ನು ಅದಕ್ಕಾಗಿಯೇ, ಈ ಕಾರ್ಯಕ್ಕಾಗಿಯೇ ನೇಮಿಸಿದ್ದಾನೆ. ಯಾರು ಗಣೇಶನ ಪೂಜೆಯನ್ನು ಮಾಡುತ್ತಾರೋ ಅವರ ವಿಘ್ನಗಳೆಲ್ಲ ಪರಿಹಾರವಾಗಬೇಕು. ಸಜ್ಜನರು ಸತ್ಕರ್ಮಗಳನ್ನು ಮಾಡುವಾಗ ಅನೇಕ ವಿಘ್ನಗಳು ಉಂಟಾಗುತ್ತವೆ.
ಯಾರು ನಿನ್ನನ್ನು ಉಪಾಸನೆಯನ್ನು ಮಾಡುತ್ತಾರೋ ಅವರಿಗೆ ಬರುವಂತಹ ವಿಘ್ನಗಳನ್ನೆಲ್ಲ ಪರಿಹಾರ ಮಾಡಿ ಅವರಿಂದ ಹೆಚ್ಚು ಹೆಚ್ಚು ಸಾಧನೆಗಳನ್ನು ಮಾಡಿಸು. ನಿನ್ನ ಪೂಜೆಯನ್ನು ನಿನ್ನ ಪೂಜೆ ಅಂದರೆ ನಿನ್ನಲ್ಲಿ ಅಂತರ್ಯಾಮಿಯಾಗಿತ್ತಂತ ವಿಶ್ವಂಬರ ರೂಪಿ ಪರಮಾತ್ಮನನ್ನು ಯಾರು ಪೂಜಿಸುತ್ತಾರೋ ಅವರಿಗೆ ಬರುವಂತಹ ಸಂಕಷ್ಟಗಳೆಲ್ಲ ಪರಿಹಾರ ಮಾಡು. ನಿನ್ನಲ್ಲಿ ಮುಖ್ಯಪ್ರಾಣ ಭಾರತೀರಮಣ ಮುಖ್ಯಪ್ರಾಣ ಅಂತರ್ಗತ ವಿಶ್ವಂಬರ ರೂಪಿ ಪರಮಾತ್ಮನಿಗೆ 19 ಮುಖಗಳು, ಮಧ್ಯದಲ್ಲಿ ಗಜಮುಖ, ಆಚೆಗೆ 9 ಈಚೆಗೆ 9 ಪುರುಷ ಮುಖಗಳು. ಬ್ರಹ್ಮರನ್ನು ಆರಂಭ ಮಾಡಿಕೊಂಡು ಜಗತ್ತಿನ ಸಕಲ ಜೀವರಾಶಿಗಳಲ್ಲಿಯೂ ಸಕಲ ಚೇತನಗಳಲ್ಲಿಯೂ ಅವನು ಆ ಚೇತನಾವಸ್ಥೆಗೆ ಪ್ರೇರಕನಾಗಿದ್ದಾನೆ ಭಗವಂತ. ಎಲ್ಲ ಕ್ರಿಮಿಕೀಟಗಳು ಜೀವರಾಶಿಗಳು ಅವುಗಳು ಚಲಿಸಬೇಕಾದರೆ ಅದಕ್ಕೆ ಪರಮಾತ್ಮನ ಅನುಗ್ರಹ ಬೇಕಾಗ್ತದೆ. ಪಂಚಮಹಾಭೂತಗಳಲ್ಲಿ ಪ್ರಧಾನವಾದದ್ದು ಆಕಾಶ ತತ್ವ. ಆಕಾಶ ತತ್ವಕ್ಕೆ ಗಣೇಶನು ಅಭಿಮಾನಿಯಾಗಿದ್ದಾನೆ. ಪಂಚಮಹಾಭೂತಗಳಿಲ್ಲದೆ ಯಾವ ವಸ್ತುವಿನ ನಿರ್ಮಾಣವನ್ನು ಮಾಡಲು ಸಾಧ್ಯವಿಲ್ಲ. ಅಂತಹ ಭೂತಾಕಾಶಕ್ಕೆ ಗಣೇಶನು ಅಭಿಮಾನಿಯಾಗಿದ್ದಾನೆ. ಕೆಲವು ತತ್ವಗಳು ನಮಗೆ ಅಡ್ಡಿಯನ್ನುಂಟು ಮಾಡುತ್ತವೆ. ನಡೆಯುವಾಗ ನಾವು ಕಲ್ಲನ್ನು ಎಡವಬಹುದು, ಅಥವಾ ಜೋರಾಗಿ ಮಳೆ ಬಂದು ಎಲ್ಲ ಕಡೆಯಲ್ಲಿಯೂ ಅತಿವೃಷ್ಟಿಯಾಗಿ ಪ್ರವಾಹಗಳು ಬಂದು ಮನೆಗಳು ಮಠಗಳೆಲ್ಲ ಕೊಚ್ಚಿಕೊಂಡು ಹೋಗಬಹುದು. ನೀರಿನಿಂದ ಅಗ್ನಿಯಿಂದ ಮನೆ ಮಠಗಳು ಎಷ್ಟೋ ಅನರ್ಥವಾಗಿ ಸುಟ್ಟು ಹೋಗಿವೆ. ಅದೇ ರೀತಿಯಾಗಿ ಆ ತತ್ವಗಳಿಗೆ, ಆದರೆ ಆಕಾಶ ತತ್ವ ಮಾತ್ರ ಯಾರಿಗೂ ಅಡ್ಡಿಯನ್ನು ಉಂಟು ಮಾಡುವುದಿಲ್ಲ. ಬದಲಾಗಿ ಬರುವಂತಹ ಅಡ್ಡಿ ಆತಂಕಗಳನ್ನು ಆ ಆಕಾಶ ತತ್ವದ ಅಭಿಮಾನಿಯಾದಂತಹ ಗಣಪತಿಯು ಪರಿಹರಿಸುತ್ತಾನೆ. ಸಜ್ಜನರು ಮಾಡುವಂತಹ ಸತ್ಕರ್ಮಗಳಿಗೆ ಅಡ್ಡಿಯಾಗುವಂತಹ ವಿಘ್ನಗಳನ್ನು ಹಾಗೂ ಅಡ್ಡಿ ಆತಂಕಗಳನ್ನೆಲ್ಲ ದೂರ ಮಾಡಲಿ, ನಮ್ಮನ್ನೆಲ್ಲ ಕಾಪಾಡಲಿ ಎಂದು ಗಣೇಶನ ಚರಣಾರವಿಂದಗಳಲ್ಲಿ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಬರ ರೂಪಿ ಪರಮಾತ್ಮನಲ್ಲಿ ನಾವು ಎಲ್ಲರೂ ಸೇರಿ ಪ್ರಾರ್ಥನೆಯನ್ನು ಮಾಡೋಣ. ಎಲ್ಲರೂ ಸೇರಿ ಒಂದು ಗಣೇಶನ ಭಜನೆಯನ್ನು ಮಾಡೋಣ. ಪಾರ್ವತಿ ನಂದನ ಗಜಾನನ, ಎಲ್ಲರೂ ಹೇಳಿ. ಪಾರ್ವತಿ ನಂದನ ಗಜಾನನ ಗಜಾನನ ಶುಭಾನನ, ಪಾರ್ವತಿ ನಂದನ ಗಜಾನನ ವಿಘ್ನ ವಿನಾಯಕ
ಈಗ ಸಮಂತಕೋಪಾಖ್ಯಾನ ಕಥೆಯು ಆರಂಭವಾಗಲಿದೆ. ಈ ಕಥಾಭಾಗವನ್ನು ಶುಕರು ಪರೀಕ್ಷಿತನಿಗೆ, ಸೂತರು ಸನಕಾದಿಗಳಿಗೆ, ನಾರದರು ಕೃಷ್ಣನಿಗೆ, ವೈಶಂಪಾಯನರು ಜನಮೇಜಯ ರಾಜನಿಗೆ, ಕೃಷ್ಣನು ಧರ್ಮಜಗೆ, ನಂದಿ ಸನತ್ಕುಮಾರರಿಗೆ, ಗೌರೀದೇವಿಯು ಸ್ವರ್ಣಕಾಂತಿಗೆ ಹೇಳಿದ ಕಥೆಯೇ ಸಮಂತಕೋಪಾಖ್ಯಾನ ಕಥೆ. ಶ್ರೀಕೃಷ್ಣನು ಲೋಕಾಪವಾದಕ್ಕೆ ಗುರಿಯಾಗಬಾರದು ಎಂಬ ನೀತಿಯನ್ನು ತಿಳಿಸಲೋಸುಗ ಈ ಕಥೆಯನ್ನು ಭಾಗವತದ ದಶಮಸ್ಕಂದದ ಉತ್ತರಾರ್ಧದಲ್ಲಿ ಹೇಳಿದ್ದಾರೆ. ಗಣೇಶ ಚೌತಿಯ ದಿನ ಈ ಕಥೆಯನ್ನು ಕೇಳುವುದು ಮಂಗಳಕರವಾಗಿದೆ. ಶ್ರೀಮದ್ ಭಾಗವತದ ದಶಮಸ್ಕಂದದ ಉತ್ತರಾರ್ಧದಲ್ಲಿ ಹೇಳಿದ್ದಾರೆ, ಪ್ರತಿಯೊಬ್ಬರೂ ಕೂಡ ಪ್ರತಿ ವರ್ಷವೂ ಚೌತಿಯ ದಿವಸ ಈ ಸಮಂತಕೋಪಾಖ್ಯಾನ ಕಥೆಯನ್ನು ಕೇಳಬೇಕು ಮತ್ತು ಹೇಳಬೇಕು. ಅದು ಒಂದು ಸಾತ್ವಿಕ ಸಂಪ್ರದಾಯದಂತೆ ನಾವು ಮಾಡಿಕೊಂಡು ಬರಬೇಕು ಅಂತ ಹೇಳಿದ್ದಾರೆ. ನಾವು ಪ್ರತಿ ವರ್ಷವೂ ಹೇಳಿದ್ದೇ ಹೇಳಿ ಕೇಳಿದ್ದೇ ಕೇಳುವಾಗಲೂ ಕೂಡ ಹರಿಯ ಲೀಲೆಯ ಹಲವಾರು ರೂಪಗಳನ್ನು ನಾವು ಕಾಣುತ್ತೇವೆ. ಹೊಸ ಹೊಸ ವಿಷಯಗಳು ಸ್ಫುರಿಸದಿರದು. ಈ ಕಥೆ ನಾರದರ ಹತ್ರ ಕೃಷ್ಣನು ಹೇಳಿ ಕೇಳಿ ಸಂತೋಷಪಟ್ಟಿದ್ದಾನೆ. ಹರಿಯೇ ಹೇಳಿದ ಕಥೆ ಇದು, ಹರಕುಮಾರನ ಕಥೆ ಇದು, ಹರಕುಮಾರನ ಕಥೆ ಇದು, ಹರಕುಮಾರನ ಕಥೆ ಇದು. ಪರಮ ಮಂಗಳ ಕೇಳೆ ಮಿತ್ರ ಸುರ ಮುನಿ ಪೇಳಿದ ಕಥೆ ಇದು. ಕಥೆಯೊಳಗಿನ ಹರಿ ಕಥೆ ಮಹಾವ್ಯತೆ ಬಿಡಿಸುವ ಸಂಕತೆ. ಸುಖ ಕಥೆ ಇದು, ಕಥೆ ಸತ್ಕತೆ ದೊರಕಿಸುವ ಗಾಥೆ. ಇದು ಶ್ರುತಿ ಸಮ್ಮತವೆನಿಸಿ ಹರಿಯೇ ಕೇಳಿದ ಕಥೆ ಇದು, ಹರಿಯೇ ಕೇಳಿದ ಕಥೆ ಇದು. ಸ್ವಾಮಿಯು ತನ್ನ ಲೀಲೆಯ ಕಥೆಯನ್ನು ನಾರದರಿಂದ ಹೇಳಿಸಿ, ತಾನು ಕೇಳಿ ಎಲ್ಲರಿಗೂ ಕೇಳಿಸಿ ತುಂಬ ಆನಂದಪಟ್ಟಿದ್ದಾನೆ. ಸಿಂಹ ಪ್ರಸೇನಮವಧಿ ಸಿಂಹೋ ಜಾಂಬವತಾ ಹತಃ ಸುಕುಮಾರ ಕಮಾರೋಧಿ ತವ ಹೇಷಸ್ಯ ಮಂತಕಃ. ಈ ಶ್ಲೋಕವನ್ನು ಗಣೇಶ ಚೌತಿಯ ದಿವಸ ಯಾರು ಅಪ್ಪಿತಪ್ಪಿ ಎಲ್ಲಿಯಾದರೂ ಚಂದ್ರನನ್ನು ನೋಡಿದರೆ ಈ ಶ್ಲೋಕವನ್ನು ಪಠಿಸಿದರೆ ಅವರ ಪಾಪಗಳೆಲ್ಲ ಪರಿಹಾರವಾಗುತ್ತವೆ. ಅದು 21 ಬಾರಿ ಪಠಿಸಿದರೆ ಇದರಿಂದ ಸಂಪೂರ್ಣ ಫಲಪ್ರಾಪ್ತಿಯಾಗುತ್ತದೆ. ಸತ್ರಾದಿತನೆಂಬ ರಾಜನು, ಅವನು ಸೂರ್ಯದೇವರ ಪರಮ ಮಿತ್ರ. ಸೂರ್ಯನಿಗೂ ಅಷ್ಟೇ ಸತ್ರಾಜಿತನೆಂದರೆ ತುಂಬಾ ಪ್ರೀತಿ. ಅವನನ್ನು ಆತ್ಮೀಯ ಗೆಳೆಯ, ಆತ್ಮೀಯ ಸಖ ಎಂದು ಕೂಡ ಉಲ್ಲೇಖಿಸಲಾಗಿದೆ. ಆ ಸತ್ರಾಜಿತನು ಒಮ್ಮೆ ಸೂರ್ಯದೇವರನ್ನು ಕುರಿತು ತಪಸ್ಸು ಮಾಡಿದ್ದಾನೆ. ಇದಕ್ಕೆ ಮೆಚ್ಚಿದಂತಹ ಸೂರ್ಯನು ಪ್ರತ್ಯಕ್ಷನಾಗಿ ಒಂದು ಅಮೂಲ್ಯವಾದಂತಹ ಸಮಂತಕ ಮಣಿಯನ್ನು ಕೊಟ್ಟಿದ್ದಾನೆ. ಅದರಲ್ಲಿ ಸೂರ್ಯದೇವರ ಒಂದು ಪ್ರಭೆ ಇದೆ. ಸೂರ್ಯದೇವರನ್ನು ನೋಡಿದಾಗೆ ಆಗ್ತದೆ, ಅಷ್ಟು ಒಂದು ಕಾಂತಿಯುಳ್ಳಂತಹ ಪ್ರಭೆ. ಅದನ್ನು ಸೂರ್ಯಮಂಡಲ ಮಧ್ಯಗನೇ ಬಂದು ಸಮುದ್ರ ತಟದಲ್ಲಿ ನಿಂತು ಅನಮಿತ್ರನ ಮಗನಾದಂತಹ ಸತ್ರಾಜಿತನಿಗೆ ತಮ್ಮ ಸ್ನೇಹದ ದ್ಯೂತವಾಗಿ ಕೊಟ್ಟಿದ್ದಾನೆ ಆ ಮಣಿಯನ್ನು. ಆ ಮಣಿಯು ಅಂತಿದ್ದ ಮಣಿಯಲ್ಲ, ಬಹಳ ಶ್ರೇಷ್ಠವಾದಂತಹ ಮಣಿ. ರಾಜ್ಯಭಾರ ಮಾಡಲು ಮಾಡಿಸಿದಂತಹ ಮಣಿ ಅದು. ಅದು ಪ್ರತಿದಿನವೂ 12 ಭಾರದಷ್ಟು ಚಿನ್ನವನ್ನು ಕೊಡುತ್ತಿತ್ತಂತೆ.
8 ಭಾರದಷ್ಟು ಚಿನ್ನವನ್ನು ತಯಾರಿಸಿಕೊಡುತ್ತಿತ್ತಂತೆ. 1 ಭಾರ ಎಂದರೆ 20 ತೊಲೆ ಬಂಗಾರ. ಹಾಗಾದರೆ ದಿನಕ್ಕೆ ಎಷ್ಟು ತೊಲೆ ಬಂಗಾರವನ್ನು ಉತ್ಪಾದಿಸುತ್ತದೆ ಎಂದು ನೀವೇ ಲೆಕ್ಕ ಹಾಕಿ. ಯಾವ ರಾಜ್ಯದಲ್ಲಿ ಈ ಶಮಂತಕ ಮಣಿಯು ಪೂಜೆಯನ್ನು ಗೊಳ್ಳುವುದೋ ಆ ರಾಜ್ಯದಲ್ಲಿ ಅನಿಷ್ಟವಿಲ್ಲ, ರೋಗ ರುಜಿನಗಳಿಲ್ಲ, ಬರಗಾಲವಿಲ್ಲ, ಎಲ್ಲರೂ ಸುಖದಲ್ಲಿಯೇ ಇರ್ತಾರೆ, ದುಃಖಗಳಿಲ್ಲ, ಕೊರೋನಾದಂತಹ ಮಹಾಮಾರಿಗಳಿಲ್ಲ. ನೋಡಿ, ಅಷ್ಟು ದೊಡ್ಡ ಮಹಾಮಾರಿಯಂತಹ ಕೊರೋನಾದಂತಹ ಕಾಯಿಲೆಗಳ ಭಯವೇ ಇಲ್ಲ. ಈ ಮಣಿ ಇದ್ರೆ ಸಾಕು. ಅಂತಹ ಒಂದು ಅಮೂಲ್ಯವಾದಂತಹ ಮಣಿ, ಇದನ್ನು ತುಂಬ ಚೆನ್ನಾಗಿ ಪೂಜಿಸಬೇಕು. ಆ ಪೂಜಾ ವಿಧಿವಿಧಾನದಲ್ಲಿ ಯಾವ ಲೋಪದೋಷವೂ ಕಾಣಬಾರದು. ಏನಾದರೂ ಲೋಪ ಉಂಟಾದರೆ ಅದು ಕೊಡುವಂತಹ ಫಲಗಳಲ್ಲಿಯೂ ಕೂಡ ಲೋಪ ಉಂಟಾಗ್ತದೆ. ಜಾಗ್ರತೆ, ಇಲ್ಲದಿದ್ದರೆ ಅನರ್ಥವಾದೀತು ಎಂದು ಸೂರ್ಯನು ಸತ್ರಾಜಿತನಿಗೆ ಆ ಮಣಿಯನ್ನು ಕೊಟ್ಟು ಅಂತರ್ಧಾನನಾಗಿದ್ದಾನೆ. ಸತ್ರಾಜಿತನಿಗೂ ಸಂತೋಷವೇ ಸಂತೋಷ. ಆಹಾ, ಶ್ರೀಮನ್ನಾರಾಯಣನೇ ಬಂದು ನಾನು ಬಯಸಿದಂತಹ ಈ ಒಂದು ಶ್ರೇಷ್ಠವಾದ ಮಣಿಯನ್ನು ನನಗೆ ಕೊಟ್ಟಿದ್ದಾನಲ್ಲ, ನನ್ನದೇ ಭಾಗ್ಯ ಎಂದು ತುಂಬಾ ಸಂತೋಷಪಟ್ಟಿದ್ದಾನೆ. ಸತ್ರಾಜಿತನು ಆ ಮಣಿಯ ಸರವನ್ನು ಧರಿಸಿಕೊಂಡು ದ್ವಾರಕಾವಾಸಿ ಕೃಷ್ಣನ ಬಳಿಗೆ ಬಂದಿದ್ದಾನೆ. ಆ ದ್ವಾರಕಾ ನಗರ ಹೇಗಿದೆ ಅಂದ್ರೆ, ಸುಂದರತರ ದ್ವಾರಾವತಿ ನಗರ, ಸುತ್ತು ಯೋಜನ ದ್ವಾಶದ ವಿಸ್ತಾರ, ಸಿಂಧೂರದಿ ತೀರ್ತಿದ ಗೋಪುರ, ಶಶಿಕೋಟಿ ಪ್ರಭೆಗಳಾಧಿಕಾರ, ಬಂಧಿಸಿ ಹರುವ ರತ್ನಗಳಿಂದ, ಗುರುಜುಗಳತೆ ಬಹು ಲಕ್ಷಣಗಳಿಂದ, ಒಂದಾರಿಂದಲಿಹುದು ಪ್ರಾಕಾರ, ವಜ್ರಾನ್ವಿತ ಕವಾಟ ದ್ವಾರ, ಪುರಬೀದಿ ಬಿದಿಗಳಲ್ಲಿ ಸುನಂದ, ನಂದ ಸನಕಾದ್ಯರು ಬಂದು ನಿಂತಿಹರು, ಹರದಿಂದ ತೋರ್ಪ ಕಟ್ಟುಗಳು ನೆಲೆಗಟ್ಟುಗಳು, ಜಲಬಿಂದುಗಳಾನಂದ ಕೊಡುವ ಕಾರಂಜಿಗಳು, ಬಲು ಸಂದಣಿ ಬಲು ಸಂದಣಿ ಬಲು ಸಂದಣಿ, ಪುರರೈತರು ದ್ವಾರದಲ್ಲಿ ನಿಂದು ಸ್ವಾಮಿ ಪರಾಕು ಸ್ವಾಮಿ ಪರಾಕು ಸ್ವಾಮಿ ಪರಾಕು ಲಾಲಿಸಬೇಕು. ಈ ರೀತಿಯಾಗಿ ಆ ದ್ವಾರಕ ನಗರ ತುಂಬಾ ಸುಂದರವಾಗಿ ಕಂಗೊಳಿಸ್ತಾ ಇದೆ. ಅದು ಕೃಷ್ಣನು ನಿರ್ಮಾಣ ಮಾಡಿದಂತಹ ನಗರ ಯಾವ ರೀತಿ ಇರಬಹುದು ನೀವೇ ಆಲೋಚಿಸಿ. ಸತ್ರಾಜಿತನು ಆ ಮಣಿಯ ಸರವನ್ನು ಧರಿಸಿಕೊಂಡು ದ್ವಾರಕೆಗೆ ಪ್ರವೇಶ ಮಾಡಿದ್ದಾನೆ. ಅದರ ಬೆಳಕಿಗೆ ಜನರೆಲ್ಲ ಕಂಗಾಲಾಗಿದ್ದಾರೆ. ಅವರ ಕಣ್ಣು ಕುಕ್ಕುತ್ತಾ ಬರುತ್ತಿದ್ದಾನೆ. ಅವನ ಜಾಜ್ವಲ್ಯಮಾನವಾದಂತಹ ಪ್ರಕಾಶವನ್ನು ಬೀರುತ್ತಾ ಎಲ್ಲರ ಕಣ್ಣು ಕುಕ್ಕುತ್ತಾ ಬರುತ್ತಾ ಇದ್ದಾನೆ. ಎಲ್ಲರೂ ಕಣ್ಣು ಮುಚ್ಚಿಕೊಂಡಿದ್ದಾರೆ. ಇನ್ನು ಎಲ್ಲಿಯಾದರೂ ಕಣ್ಣು ತೆರೆದರೆ ಖಂಡಿತ ನಾವು ಕುರುಡರಾಗುತ್ತೇವೆ ಎಂದು ಭಯದಿಂದ ಇನ್ನೇನು ಮಾಡುವುದು, ಕೃಷ್ಣ ಕಾಪಾಡು ಕೃಷ್ಣ ಎಂದು ಓಡಿ ಬರ್ತಾ ಇದ್ದಾರೆ ಕೃಷ್ಣನ ಬಳಿಗೆ. ನಮಗೆ ಏನಾದರೂ ಒಂದು ಆಪತ್ತುಗಳು ಬಂದಾಗ ನಾವು ಕೃಷ್ಣನನ್ನು ಧ್ಯಾನಿಸುವುದಲ್ಲವೇ? ಅದೇ ರೀತಿಯಾಗಿ ದ್ವಾರಕಾವಾಸಿಗಳು ಕೃಷ್ಣನ ಬಳಿಗೆ ಬಂದಿದ್ದಾರೆ. ಹೇ ನಾರಾಯಣ, ಶಂಖ ಚಕ್ರ ಗದಾಧರ, ದಾಮೋದರ, ಅರವಿಂದನಯನ, ಯದುನಂದನ, ಹೇ ಜಗನ್ನಾಥ ಸ್ವಾಮಿ ಪ್ರಭೋ, ಯಾವ ರೀತಿಯಿಂದ ಕರೀಲಿಕ್ಕೆ ಸಾಧ್ಯವುಂಟೋ ಅಷ್ಟು ಎಲ್ಲ ವಿಷ್ಣು ಸಹಸ್ರನಾಮದ ಎಲ್ಲ ಶಬ್ದಗಳು ಅವರ ಬಾಯಿಯಲ್ಲಿ ಬಂದಿವೆ. ಆ ರೀತಿಯಾಗಿ ಸ್ವಾಮಿಯನ್ನು ಕರೆದಿದ್ದಾರೆ. ನಿನ್ನನ್ನು ಕಾಣಲು ಪ್ರಖರವಾದಂತಹ ಕಿರಣಗಳಿಂದ ಸೂರ್ಯನೇ ಬಂದಿದ್ದಾನೆ ಎಂದು ಕಾಣುತ್ತದೆ. ಅವನು ತನ್ನ ಕಿರಣ ಸಮೂಹದಿಂದ ನಮ್ಮ ಕಣ್ಣನ್ನು ಕುಕ್ಕುತ್ತಾ ಇದ್ದಾನೆ, ನೀವೇ ಕಾಪಾಡಬೇಕು ಎಂದು ಮೊರೆ ಇಟ್ಟಿದ್ದಾರೆ. ಸತ್ರಾಜಿತನಾದರೂ ಮನದಲ್ಲಿ ಏನೋ ಆಲೋಚನೆ ಮಾಡ್ತಾ ಇದ್ದಾನೆ. ಇವರೆಲ್ಲ ಕೃಷ್ಣ 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 ಅಂತ ಬೊಬ್ಬೆ ಹಾಕುವಾಗ ಎಲ್ಲಿಯಾದರೂ ಕೃಷ್ಣನು ಬಂದುಬಿಟ್ಟು ನನ್ನ ಸರವನ್ನು ನೋಡಿ, ಈ ಸರವು ನನಗೆ ಕೊಡು, ಇದು ನಾನು ಹಾಕಿದರೆ ಮಾತ್ರ ಇದಕ್ಕೆ ಯೋಗ್ಯ, ನಾನೇ ಯುವರಾಜ, ಮೇಲಾಗಿ ದ್ವಾರಕೆಯನ್ನು ಕಟ್ಟಿದವನು ನಾನೇ ಅಂತ ಎಲ್ಲಿಯಾದರೂ ಕೇಳಿದರೆ ಕೊಡದೆ ಇರಲಿಕ್ಕೆ ಸಾಧ್ಯವೇ ಅಂತ ತಲೆಬಿಸಿಯಾಗಿದೆ ಅವನಿಗೆ. ಇದನ್ನೆಲ್ಲ ಕೃಷ್ಣನು ನೋಡ್ತಾ ಇದ್ದಾನೆ. ಇವನೆಂಥ ಕುತಂತ್ರ ಬುದ್ಧಿ ಎಂಬುದು ಅವನಿಗೆ ಆಗಲೇ ಗೊತ್ತಾಗಿದೆ. ಕಮಲ ನಯನಾದಂತಹ ಕೃಷ್ಣನು ನಸುನಕ್ಕು ನುಡಿದಿದ್ದಾನೆ. ಇವನು ಸೂರ್ಯನಲ್ಲ,
ಇವನು ಹೊಳೆಯುವಂತಹ ಮಣಿಯನ್ನು ಹಾಕಿಕೊಂಡು ಹೊಳೆಯುತ್ತಾ ಬರುತ್ತಿದ್ದಾನೆ ಅಷ್ಟೇ, ಅದು ಅವನ ಸ್ವಂತ ಬೆಳಕಲ್ಲ. ನೀವ್ಯಾರು ಹೆದರುವುದು ಬೇಡ, ನಿಮ್ಮ ದೃಷ್ಟಿ ಶಕ್ತಿಗೆ ಯಾವುದೇ ಬಾಧಕಗಳಾಗುವುದಿಲ್ಲ, ಎಲ್ಲರೂ ಕಣ್ಣು ಬಿಟ್ಟು ನೋಡಿರಿ ಎಂದು ಹೇಳಿದ್ದಾನೆ. ಇಲ್ಲಿ ನೆರೆದಿರುವಂತಹ ಸಭಿಕರೇ, ಪ್ರಜೆಗಳೇ, ಯಾವುದೇ ಭಯವು ಬೇಡ, ನಿರ್ಭೀತರಾಗಿರಿ ಎಂದು ಸಮಾಧಾನ ಮಾಡಿದ್ದಾನೆ. ಎಲ್ಲರೂ ಕಣ್ಣು ಬಿಟ್ಟು ನೋಡ್ತಾ ಇದ್ದಾರೆ. ಆಹಾ, ಎಂಥ ಬೆಳಕು! ನಮ್ಮ ಸ್ವಾಮಿ ಹೇಗಿದ್ದಾನೆ, ನಮ್ಮ ದೇವಾದಿ ದೇವನಾದಂತಹ ಕೃಷ್ಣ. ರಾಜ ಮಹಾರಾಜರಂದ್ರೆ ಹೀಗಿರ್ಬೇಕು. ಪ್ರಜೆಗಳೆಲ್ಲ ತಮಗೆ ಕಷ್ಟಗಳು ಬಂದಾಗ ಮೊರೆ ಇಡುತ್ತಾ ರಾಜನ ಬಳಿಗೆ ಬಂದಾಗ ಅವರಿಗೆಲ್ಲ ಸಮಾಧಾನ ಮಾಡಿ ಅವರನ್ನು ಸಂತೋಷಪಡಿಸಿ ಅವರಿಗೆ ಇರುವಂತಹ ಕಷ್ಟಗಳನ್ನೆಲ್ಲ ಪರಿಹರಿಸುವಂತಹ ಸ್ವಾಮಿ ನಮ್ಮ ಕೃಷ್ಣ ಪರಮಾತ್ಮನಾಗಿದ್ದಾನೆ. ನಂತರ ಸತ್ರಾಜಿತನನ್ನು ನೋಡಿದ್ದಾರೆ. ಅವನು ಧರಿಸಿದಂತಹ ಮಣಿಯನ್ನು, ಇವನೆಂತಹ ಪುಣ್ಯಾತ್ಮ, ಆ ಸೂರ್ಯನಾರಾಯಣನೇ ಪ್ರತ್ಯಕ್ಷನಾಗಿ ಬಂದು ಈ ಮಣಿಯನ್ನು ಕೊಟ್ಟಿದ್ದಾನೆಂದರೆ ಎಂತಹ ಭಾಗ್ಯ ಎಂದು ಎಲ್ಲರೂ ಹೊಗಳತೊಡಗಿದ್ದಾರಂತೆ. ಬಳಿಕ ಸತ್ರಾಜಿತನು ಆ ಮಣಿಯನ್ನು ತನ್ನ ಮನೆಗೆ ತೆಗೆದುಕೊಂಡು ಹೋಗಿ ಅನೇಕ ಶ್ರೇಷ್ಠರಾದ ಬ್ರಾಹ್ಮಣರನ್ನು, ಶ್ರೇಷ್ಠರಾದ ಪುರೋಹಿತ ವರ್ಗದವರನ್ನೆಲ್ಲ ಕರೆಸಿದ್ದಾನೆ. ಯಜ್ಞ ಯಾಗಾದಿಗಳನ್ನು ಮಾಡಿಸಿದ್ದಾನೆ. ದಾನ ಧರ್ಮಾದಿಗಳನ್ನು ಮಾಡಿ ದೇವರಿಗೆ ಯಾವ ರೀತಿಯ ಪೂಜೆಗಳನ್ನು ಮಾಡಬೇಕು ಅಷ್ಟೆಲ್ಲ ಪೂಜೆಗಳನ್ನೆಲ್ಲ ಕ್ರಮ ಪ್ರಕಾರವಾಗಿ ಶಾಸ್ತ್ರೋಕ್ತವಾಗಿ ಮಾಡಿ ಭಕ್ತಿ ಭಾವದಿಂದ ಆ ಮಣಿಯನ್ನು ಒಂದು ಪವಿತ್ರವಾದ ಸ್ಥಳದಲ್ಲಿ ಮನೆಯಲ್ಲಿ ಪೂಜೆಗಾಗಿ ಇರಿಸಿದ್ದಾನೆ. ಅದಕ್ಕೆ ಸುಮಾರು ವಿಧಿವಿಧಾನಗಳುಂಟು, ಅನುಷ್ಠಾನಗಳುಂಟು ಆ ಪೂಜೆಯನ್ನು ಮಾಡಬೇಕಾದ್ರೆ. ಹಾಗಾಗಿ ಅವನು ತನ್ನ ಮನೆಯಲ್ಲಿ ಒಂದು ಪವಿತ್ರವಾದ ಸ್ಥಾನದಲ್ಲಿ ಆ ಮಣಿಯನ್ನು ಇರಿಸಿದ್ದಾನೆ. ಇವನು ಎಣಿಸಿದಂತಹ ದಿನವೂ ಬಂದೇ ಬಿಟ್ಟು. ಶ್ರೀಕೃಷ್ಣ ಬಂದ. ಸತ್ರಾಜಿತನ ಹತ್ರ ಬಂದು ಮಣಿಯನ್ನು ಕೇಳಿಯೇ ಬಿಟ್ಟ. ಸತ್ರಾಜಿತ, ಈ ಮಣಿಯನ್ನು ನನಗೆ ಕೊಡ್ತೀಯಾ? ಆಗುವುದಿಲ್ಲ ಎಂದ. ನೋಡಿ, ಆಗುವುದಿಲ್ಲ. ಈ ಮಣಿಯನ್ನು ನಾನು ಎಷ್ಟು ಕಷ್ಟಪಟ್ಟು ನನಗೆ ಸಿಕ್ಕಿದೆ ಗೊತ್ತಾ ನಿನಗೆ? ಹಾಗೆಲ್ಲ ಕೊಡ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿಯೇ ಬಿಟ್ಟ. ಆಗ ಕೃಷ್ಣ ಬಿಡ್ಲಿಲ್ಲ. ನನಗಾಗಿ ನಾನು ಕೇಳ್ತಾ ಇಲ್ಲಪ್ಪ, ಉಗ್ರಸೇನನಿಗಾಗಿ ಕೇಳ್ತಾ ಇದ್ದೇನೆ. ಅವನು ಹಿರಿಯ, ಅವನು ಎಲ್ಲವನ್ನೂ ಬಲ್ಲವನು, ಮತ್ತು ಎಲ್ಲರೂ ಪ್ರಜೆಗಳೆಲ್ಲ ಸುಖ ಸಂತೋಷದಿಂದ ಇರಬಹುದು. ಅದನ್ನು ಕೊಟ್ಟರೆ ನಿನಗೂ ಪುಣ್ಯ ಉಂಟು ಎಂದು ಹೇಳ್ತಾ ಇದ್ದಾನೆ. ನೀಡುವುದೋ ನೃಪತಾತಗೆ ಮಣಿಯ ರೂಢಿ ಪಾಲಾಕುಲಕವನೆ ಕಿರಿಯ. ನೀಡುವುದೋ ನೃಪತಾತಗೆ ಮಣಿಯ ರೂಢಿ ಪಾಲಾಕುಲಕವನೆ ಕಿರಿಯ. ಕುಲವೃದ್ಧನು ತಾ ಜ್ಞಾನವೃದ್ಧನು ಇಳೆಯಳು ಮಾನ್ಯನು ಉಗ್ರಸೇನನು. ಯಾಚಿಸುವವನಲ್ಲವ ಎನಗಾಗಿ ಯೋಚಿಸು ನೀನಗದು ಕೀರ್ತಿದರೆಯಲಿ. ನೀಡುವುದೋ ನೃಪತಾತಗೆ ಮಣಿಯ. ಯಾವನ ಪ್ರೀತಿಯನ್ನು ಪಡೆಯಲು ಸತ್ಕರ್ಮಗಳನ್ನೆಲ್ಲ ಮಾಡಿ ಅನಂತವಾಗಿ ನೀಡಿ ತಾನು ಅಂತಹ ಪರಮಾತ್ಮನಿಂದ ಅನಂತವಾಗಿ ಪಡೆದು ಅಂತಹ ಪರಮಾತ್ಮನೇ ಬಂದು ಕೇಳಿದಾಗ ಕೊಡುವುದಿಲ್ಲ ಎಂದಿದ್ದಾನೆ. ಇದೆಲ್ಲ ಎಣಿಸಿದಾಗ ಎಂಥ ದುರದೃಷ್ಟಕರ ಅವನು ಅಂತ. ನಮಗೆ ದೇವರೇ ಬಂದು ಕೇಳುವಾಗ ಕೊಡುವುದಿಲ್ಲ ಅಂತ ಹೇಳಿದ್ದಾನಲ್ಲ. ಅವನು ಕೃಷ್ಣ ಹೇಳ್ತಾನೆ, ನನಗಾಗಿ ನಾನು ಕೇಳಿದ್ದಲ್ಲ, ಉಗ್ರಸೇನಿಗೆ ಕೊಡುವುದಾದ್ರೆ ಕೊಡು, ಇಲ್ಲದ್ರೆ ಬಿಡು ಅಂತ ಹೇಳಿದ್ದಾನೆ. ಆಮೇಲೆ ಇವನು ನಿಂದೇನೇನು ಮಾಡ್ತಾ ಇದ್ದಾನೆ, ಬಲ್ಲೆ ಬಲ್ಲೆ ನಿನ್ನ ಕುತಂತ್ರ ಕೊಡುವವನಲ್ಲ ಎಂದು ಹೇಳಿದ್ದಾನೆ. ನಿನ್ನ ಕುತಂತ್ರ, ನೀನೆಲ್ಲ ಮಾಡುವುದು ಕುತಂತ್ರ ಎಲ್ಲ ನನಗೆ ಗೊತ್ತಿದೆ, ನಾನು ನಿನಗೆ ಕೊಡುವುದಿಲ್ಲ. ಕಳ್ಳ ಕೃಷ್ಣ, ಯುಕ್ತಿಯೊಳು ಅಪಹರಿಸುವುದೆಲ್ಲ ಬಲ್ಲೆ. ನೀನು ಏನೆಲ್ಲ ಕಪಟ ಯುಕ್ತಿಯನ್ನೆಲ್ಲ ಮಾಡಿ ನಿನಗೆ ಇಷ್ಟವಾದದನ್ನೆಲ್ಲ ಪಡಿತೀಯಾ ಅಂತ ನನಗೆ ಗೊತ್ತಿದೆ.
ಈ ಮಣಿಯನ್ನು ಅಪಹರಿಸಬೇಕು ಅಂತೇಳಿ ನೃಪತಾತನ ನೆವವನ್ನು ಹೇಳ್ತಾ ಇದ್ದೀಯಲ್ಲ, ನನಗೆ ಅರ್ಥ ಆಗ್ತದೆ. ನೀನು ಯಾವುದಾದ್ರೂ ಒಂದು ಸುಂದರವಾದ ವಸ್ತುವನ್ನು ನೋಡಿದರೆ ಅದನ್ನು ಪಡೆಯುವವರೆಗೆ ನೀನು ಬಿಡುವನಲ್ಲ, ನನಗೆ ಗೊತ್ತಿದೆ ಅದು. ಅದು ಹೇಗಾದರೂ ಅದು ಸಿಗಲೇಬೇಕು ನಿನಗೆ. ಆ ರೀತಿಯಾಗಿ ಮಾಡಿ ಎಂತಾದರೂ ಕಪಟ ಬುದ್ಧಿಯನ್ನು ಮಾಡಿ ಯುಕ್ತಿಯನ್ನು ಮಾಡಿ ಖಂಡಿತ ಪಡೆಯುತ್ತೀಯ ಅಂತ ಹೇಳಿಬಿಟ್ಟ. ಅವನು ಗೋಪಿಯರ ವಸ್ತ್ರಾಪಹಾರ ಮಾಡಿದ್ದು ಮತ್ಯಾವ ಭಾವನೆಯಿಂದಲ್ಲ, ಭಕ್ತರ ಅಹಂಕಾರಗಳೆಲ್ಲ ಪರಿಹರಿಸಲು, ಅವರ ಅಹಂಕಾರದಿಂದ ಅವರು ಮುಕ್ತರಾಗಲು ಮಾಡಿದ್ದಷ್ಟೇ. ಆದರೂ ಜನರು ನಿಂದನೆ ಮಾಡ್ತಾ ಇದ್ದಾರೆ, ಕೃಷ್ಣ ಕಳ್ಳ ಹಾಗೆ ಹೀಗೆ ಅಂತೇಳಿ. ಬೆಣ್ಣೆ ಕಳ್ಳತನ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಬೆಣ್ಣೆಯನ್ನು ಕಳ್ಳತನ ಮಾಡಿದ್ದು ಅಂದರೆ, ಅವನು ಭಕ್ತರ ಹೃದಯದಲ್ಲಿರುವಂತಹ ಬೆಣ್ಣೆಯಂಥ ಹೃದಯವನ್ನು ಕಳ್ಳತನ ಮಾಡಿದ್ದಷ್ಟೇ. ಆದ್ದರಿಂದ ದೇವರ ಪರಮ ಭಕ್ತರು ಇದನ್ನೆಲ್ಲ ನಂಬುವುದಿಲ್ಲ, ಅವನ ಲೀಲೆಗಳನ್ನು ಕೊಂಡಾಡ್ತಾ ಇರ್ತಾರೆ. ಆದರೂ ಸತ್ರಾಜಿತನಿಗೆ ಒಳಗಳಿಗೆ ಚಿಂತೆ ಆಗ್ತಾ ಇದೆ. ನಮ್ಮ ಕೃಷ್ಣನ ಕಣ್ಣು ಬಿದ್ದಾಯಿತು, ಇನ್ನು ಏನಾದರೂ ಒಂದು ಉಪಾಯ ಮಾಡಿ ತನ್ನ ಬಳಿ ಇದ್ರೆ ಅವನು ಬಿಡುವನಲ್ಲ, ಏನು ಮಾಡುವುದು ಅಂತ ಆಲೋಚನೆ ಮಾಡಿ ತನ್ನ ತಮ್ಮನಾದಂತಹ ಪ್ರಸೇನನನ್ನು ಕರೆಸಿದ್ದಾನೆ. ಪ್ರಸೇನ, ನೀನು ಈ ಮಣಿಯನ್ನು ನಿನ್ನ ಬಳಿ ಇರಲಿ, ನನ್ನ ಬಳಿ ಇದ್ದರೆ ಇದು ಇರ್ತದೋ ಇಲ್ವೋ ಗೊತ್ತಿಲ್ಲ, ಯಾವ ಹೊತ್ತಿನಲ್ಲಿ ಕೃಷ್ಣ ಬರ್ತಾನೋ ಕೇಳ್ತಾನೋ ಏನು ಮಾಡ್ತಾನೋ, ಆದ್ದರಿಂದ ಅದು ನಿನ್ನ ಬಳಿಯೇ ಇರಲಿ, ಜಾಗ್ರತೆಯಾಗಿ ನೋಡಿಕೋ ಅಂತೇಳಿ ಅದರದೆಲ್ಲ ವಿಧಿವಿಧಾನ ಎಲ್ಲ ಹೇಳಿದ್ದಾನೆ. ಮತ್ತೆ ಆ ಮಣಿಯನ್ನು ಧರಿಸಬೇಕಾದರೆ ಶುದ್ಧವಾಗಿ ಮಡಿಯಿಂದ ಶೌಚಾಚಾರಗಳನ್ನು ಅನುಸರಿಸಬೇಕಾಗ್ತದೆ. ಎಲ್ಲಿಯಾದರೂ ಆ ದೇವರು ಕೊಟ್ಟ ಪ್ರಸಾದದಲ್ಲಿ ಅದನ್ನು ನೋಡಿಕೊಳ್ಳುವುದರಲ್ಲಿ, ಅದರ ಅನುಷ್ಠಾನದಲ್ಲಿ, ಅದರ ವಿಧಾನದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅನರ್ಥ ತಪ್ಪಿದ್ದಲ್ಲ ಎಂದು ಸೂರ್ಯನಾಗ ಹೇಳಿದ್ದ. ಆದರೂ ಪ್ರಸೇನನಿಗೆ ತುಂಬಾ ಸಂತೋಷ. ಏನು ಆಯಾಸವಿಲ್ಲದೆ ನನಗೆ ಇಂತಹ ಒಂದು ಶ್ರೇಷ್ಠವಾದ ಮಣಿಯನ್ನು ನನಗೆ ಕೊಟ್ಟಿದ್ದಾನೆ ಅಂದರೆ ನಂದು ಭಾಗ್ಯ ಅಂತೇಳಿ ನನಗೆ ತುಂಬ ಖುಷಿಯಾಗಿದೆ. ಒಂದು ದಿನ ಆ ಹೊಳೆಯುವಂತಹ ಸಮಂತಕ ಮಣಿಯನ್ನು ಧರಿಸಿಕೊಂಡು ಕುದುರೆಯ ಮೇಲೆ ಕುಳಿತುಕೊಂಡು ಕಾಡಿಗೆ ಹೊರಟಿದ್ದಾನೆ, ಬೇಟೆಗಾಗಿ ಹೋಗ್ತಾ ಇದ್ದಾನೆ. ಅವನು ಹಾಕಿಕೊಂಡಂತಹ ಮಣಿ ಸರದ ಹೊಳಪಿಗೆ ಯಾವುದೋ ಒಂದು ಪ್ರಾಣಿ ಅಂತೇಳಿ ಭಾವಿಸಿ ಒಂದು ಸಿಂಹವೂ ಬಂದು ಅವನೊಡನೆ ಹೋರಾಟವನ್ನು ನಡೆಸಿದೆ. ಪ್ರಸೇನನನ್ನು ಕೊಂದು ಹಾಕಿದೆ, ಅಲ್ಲದೆ ಕುದುರೆಯನ್ನು ಕೂಡ ಕೊಂದು ಹಾಕಿದೆ. ನಂತರ ಆ ಮಣಿಯನ್ನು ತೆಗೆದುಕೊಂಡು ಹೋಗುವಾಗ ಎದುರಿಗೆ ಒಂದು ಕರಡಿಯು ಬಂದು ಸಿಂಹದೊಟ್ಟಿಗೆ ಹೋರಾಟ ಮಾಡಿ ಆ ಸಿಂಹದ ಬಳಿ ಇದ್ದಂತಹ ಸಮಂತಕ ಮಣಿಯನ್ನು ಕರಡಿಯು ಅಪಹರಿಸಿಕೊಂಡು ಹೋಗಿದೆ. ಅಪಹರಿಸಿಕೊಂಡು ಹೋಗಿ ತನ್ನ ಗುಹೆಯಲ್ಲಿ ತೊಟ್ಟಿಲಲ್ಲಿದ್ದಂತಹ ಸಣ್ಣ ಮಗುವಿಗೆ ಆಟಿಕೆಯಾಗಿ ಕಟ್ಟಿದಂತೆ. ಆ ಕರಡಿ ಬೇರಾರೂ ಅಲ್ಲ, ಜಾಂಬವಂತ, ತ್ರೇತಾಯುಗದ ಜಾಂಬವಂತ. ಜಾಂಬವಂತನೇನು ಸಾಮಾನ್ಯನೇ. ಅವನು ರಾಮಾಯಣ ಕಾಲದಲ್ಲಿ ರಾಮನಿಗೆ ಅನೇಕಾನೇಕ ಸೇವೆಯನ್ನು ಮಾಡಿದ್ದಾನೆ. ವಾಮನಾವತಾರದಲ್ಲಿ ತ್ರಿವಿಕ್ರಮನು ತನ್ನ ಒಂದು ಪಾದದಿಂದ ಕೆಳಗಿನ ಲೋಕಗಳನ್ನು, ಇನ್ನೊಂದು ಪಾದದಿಂದ ಮೇಲಿನ ಲೋಕಗಳನ್ನು, ಮತ್ತೊಂದು ಪಾದವನ್ನು ಬಲಿಚಕ್ರವರ್ತಿಯ ಮೇಲೆ ತಲೆ ಮೇಲೆ ಇಟ್ಟು ವ್ಯಾಪ್ತನಾಗಿ ನಿಂತಾಗ ಅವನ ಕೀರ್ತಿಯನ್ನು ಇಡೀ ವಿಶ್ವಕ್ಕೆ ಪಸರಿಸಿದ್ದಾನೆ ಭಕ್ತನಾದಂತಹ ಜಾಂಬವಂತ. ಅಲ್ಲದೆ ಎಲ್ಲರೂ ದೇವರ ಸ್ಮರಣೆಯಲ್ಲಿ ತೊಡಗಬೇಕು, ದೇವರ ಭಕ್ತಿಯನ್ನು ಮಾಡಬೇಕು ಎಂದು ಸಾರಿದ್ದಾನೆ ಅವನು. ಅಂತಹ ಸಾಮಾನ್ಯನಾದಂಥವನಲ್ಲ. ಆಗ ತನ್ನ ತಮ್ಮನಾದ ಪ್ರಸೇನನು ಬರಲಿಲ್ಲ ಅಂತೇಳಿ ತುಂಬ ದುಃಖವಾಗಿದೆ. ಬರದಿರೆ ತಮ್ಮನು ಬೇಟೆಗೆ ಪೋದವ, ಬರದಿರೆ ತಮ್ಮನು ಬೇಟೆಗೆ ಪೋದವ, ನರರನು ಚರರನು ನೇವಿಸಲು, ಬರದಿರೆ ತಮ್ಮನು ಬೇಟೆಗೆ ಪೋದವ, ಅರಸಲು ಚರರನು ನೇವಿಸಲು, ತಿರುಗಿ ತಿರುಗಿ ಕಾಣದೆಲೆ ಬಂದನು
ಸತ್ರಾಜಿತನು ತುಂಬ ದುಃಖವನ್ನು ಪಡ್ತಾ ಇದ್ದಾನೆ. ತನ್ನ ತಮ್ಮನು ಮಣಿಯನ್ನು ಧರಿಸಿ ಕಾಡಿಗೆ ಹೋಗಿದ್ದಾನೆ, ಅವನಿಗೆ ಏನು ಅನರ್ಥವಾಗಿದೆಯೋ ಏನೋ, ಏನಾಯ್ತೋ ಎಂದು ಅವನನ್ನು ಹುಡುಕಲು ಅನುಚರರನ್ನೆಲ್ಲ ಕಳಿಸಿದ್ದಾನೆ. ಅವನಿಗೆ ಅನುಮಾನ ಬಂದದ್ದು ಕೃಷ್ಣನ ಮೇಲೆ. ಶ್ರೀ ಕೃಷ್ಣನೇ ಮಣಿಗಾಗಿ ತನ್ನ ತಮ್ಮನನ್ನು ಕೊಂದನೆಂಬ ಅಪವಾದವನ್ನು ಸತ್ರಾಜಿತನು ಮಾಡಿಬಿಟ್ಟಿದ್ದಾನೆ. ಈ ವಿಷಯವು ಜನರಿಂದ ಜನರಿಗೆ ಎಲ್ಲರೂ ಒಂದೊಂದು ವಿಷಯವನ್ನು ಹೇಳ್ತಾ ಇದ್ದಾರೆ. ಕೃಷ್ಣ ಕಳ್ಳ, ಸಮಂತಕ ಮಣಿಯಲು ಕಾಣ್ತಾ ಇಲ್ಲ, ಕೃಷ್ಣ ಕದ್ದಿದ್ದಾನೆ ಅಂತ ಎಲ್ಲ ಜನರಿಗೆ ಪ್ರಚಾರವಾಯಿತು. ಆದರೆ ಅಪಪ್ರಚಾರವನ್ನು ಮಾಡಿದರೂ ಕೂಡ ಭಗವದ್ ಭಕ್ತರು ಇದನ್ನು ನಂಬುವುದಿಲ್ಲ. ಯಾಕೆಂದರೆ ಆ ಕೃಷ್ಣನ ಲೀಲೆಯೇ ಒಂದು ವಿಶೇಷವಾದದ್ದು. ಇದು ಅವನು ಕಳ್ಳ ಅಲ್ಲ, ಅವನು ಏನೋ ಒಂದು ಲೀಲೆಗಳಲ್ಲಿ ತನ್ನ ಲೀಲೆಯನ್ನೊಂದು ತೋರಿಸ್ತಾ ಇದ್ದಾನೆ ಅಷ್ಟೇ ಅಂತ ಸಜ್ಜನರು ಭಾವಿಸ್ತಾರೆ. ಆದರೆ ನಾಸ್ತಿಕರು, ದೇವರನ್ನು ಸರಿಯಾಗಿ ತಿಳಿದುಕೊಳ್ಳದವರು ಅಪಪ್ರಚಾರವನ್ನು ಬೇಗ ನಂಬಿಬಿಡ್ತಾರೆ ಅವರೆಲ್ಲ. ಕೃಷ್ಣನಿಗೂ ಈ ವಿಷಯವು ಕರ್ಣೋಪಕರಣವಾಗಿ ಕೃಷ್ಣನ ಕಿವಿಗೂ ಬಂತು. ಕೃಷ್ಣ ಕಳ್ಳ, ಸಮಂತಕ ಮಣಿಯನ್ನು ಕದ್ದಿದ್ದಾನೆ ಅಂತ. ಲೋಕಾಪವಾದ ಭಯಂ ಎಂಬ ನೀತಿಯನ್ನು ತಿಳಿಸುವುದಕ್ಕೋಸ್ಕರ ಕೃಷ್ಣನು ತನ್ನ ಮೇಲಿನ ಅಪವಾದವನ್ನು ತೊಡೆದುಕೊಳ್ಳಲು ಮತ್ತು ಆ ಸಮಂತಕ ಮಣಿಯನ್ನು ಹುಡುಕಲು ಎಲ್ಲರನ್ನು ಕರೆದುಕೊಂಡು ಹೋಗಿದ್ದಾನೆ. ಪುರ ಪ್ರಮುಖರು, ತಮ್ಮನಾದಂತಹ ಬಲರಾಮ, ಊರ ಜನರು, ಸ್ನೇಹಿತರು, ಬಂಧು ಮಿತ್ರರು ಅವರನ್ನೆಲ್ಲ ಒಟ್ಟು ಮಾಡಿಕೊಂಡು ಸಮಂತಕ ಮಣಿಯನ್ನು ಹುಡುಕಲು ಅಂತ ಕಾಡಿಗೆ ಹೋಗ್ತಾ ಇದ್ದಾಗ ಒಂದು ಕಡೆಗೆ ಪ್ರಸೇನನು ಕುದುರೆಯು ಸತ್ತು ಬಿದ್ದಿತು. ಆದರೆ ಮಣಿ ಇರಲಿಲ್ಲ. ಅವರೆಲ್ಲ ಹೋರಾಡಿದ ಕುರುಹುಗಳಿದ್ದವು. ಅಲ್ಲಿ ಒಂದು ಸಿಂಹದ ಗುರುತುಗಳನ್ನು ನೋಡಿದ್ದಾರೆ. ಆ ಗುರುತುಗಳನ್ನು ಹಿಂಬಾಲಿಸಿಕೊಂಡು ಹೋದಾಗ ಇನ್ನೊಂದು ಕಡೆಯಲ್ಲಿ ಕರಡಿಯ ಹೆಜ್ಜೆ ಗುರುತುಗಳು ಮತ್ತು ಸಿಂಹದ ಹೆಜ್ಜೆಯ ಗುರುತುಗಳು ಒಟ್ಟಿಗೆ ಇದ್ದವು. ಹಾಗಾದರೆ ಈ ಸಿಂಹದ ಕೈಯಲ್ಲಿದ್ದಂತಹ ಮಣಿಯನ್ನು ಕರಡಿಯು ಅದರೊಡನೆ ಹೋರಾಡಿ ಅದನ್ನು ಕೊಂದು ಈ ಮಣಿಯನ್ನು ತೆಗೆದುಕೊಂಡು ಹೋಗಿದೆ ಅಂತ ಅವರಿಗೆ ಖಚಿತವಾಯಿತು. ಆ ಕರಡಿಯ ಹೆಜ್ಜೆ ಗುರುತುಗಳನ್ನು ಹಿಂಬಾಲಿಸಿಕೊಂಡು ಹೋದಾಗ ಅದು ಒಂದು ದೊಡ್ಡ ಗುಹೆಯೊಳಗೆ ಆ ಹೆಜ್ಜೆಯ ಗುರುತು ಅಲ್ಲಿವರೆಗೆ ಹೋಗಿದೆ. ಕೃಷ್ಣನು ನೋಡಿದ. ಅವನಿಗೆ ಎಲ್ಲ ವಿಷಯ ಮೊದಲೇ ಗೊತ್ತಿರ್ತದೆ, ಏನೇನು ಆಗ್ತಾ ಇದೆ ಅಂತ. ಅವನ ಹಿಂದೆ ಹಿಂಬಾಲಿಸಿದವರೆಲ್ಲ ನೋಡಿದರು, ಎಲ್ಲರೂ ನಂಬಿದರು ಕೃಷ್ಣ ಕಳ್ಳ ಅಲ್ಲ. ಯಾಕಂದ್ರೆ ಅವರಿಗಿದ್ದಂತಹ ಸಂಶಯವನ್ನು ಶ್ರೀಕೃಷ್ಣನು ಪರಿಹರಿಸಿದ. ಎಲ್ಲರೂ ನೋಡಿದ್ರು, ಅಲ್ಲ ಕೃಷ್ಣ ಕಳ್ಳ ಅಲ್ಲ ಅಂತೇಳಿ ಎಲ್ಲರಿಗೂ ಗೊತ್ತಾಯಿತು. ಆಮೇಲೆ ಆ ಗುಹೆಯೊಳಗೆ ಹೋಗ್ತಾನೆ. ದಟ್ಟವಾದ ಒಂದು ವಿಶಾಲವಾದಂತಹ ಗುಹೆ, ಅದರೊಳಗೆ ಸಮಂತಕ ಮಣಿಯ ಬೆಳಕು ಬರ್ತಾ ಇದೆ. ಸಮಂತಕ ಮಣಿಯ ಬೆಳಕೇನು ಸಾಮಾನ್ಯವೇ, ಆ ಬೆಳಕಿನಲ್ಲಿ ಒಂದು ಅರಮನೆಯನ್ನು ನೋಡಿದ. ಅರಮನೆಯ ಬಳಿಗೆ ಹೋಗ್ತಾನೆ. ಹೋದಾಗ ಒಂದು ಲಾಲಿ ಹಾಡು ಕೇಳ್ತಾ ಇದೆ. ಆ ಜಾಂಬವಂತನ ಮಗಳಾದಂತಹ ಜಾಂಬವತಿಯು ತೊಟ್ಟಿಲಲ್ಲಿದ್ದಂತಹ ಮಗುವನ್ನು ಲಾಲಿ ಹಾಡುತ್ತಾ ತುತ್ತಾ ಇದ್ದಾಳೆ. ಅದು ಯಾರು ಮಗು ಅಂದ್ರೆ ಅವಳ ತಮ್ಮ, ಅಂದ್ರೆ ಜಾಂಬವಂತನ ಮಗನಾದ ಮಗುವನ್ನು ತುತ್ತಾ ಇದ್ದಾಳೆ. ಲಾಲಿ ಲಾಲಿ ಮುದ್ದು ಮಗುವೆ ಕಂದ, ಲಾಲಿ ಲಾಲಿ ಮುದ್ದು ಬಾಲಕನೇ, ಲಾಲಿ ಲಾಲಿ ಮುದ್ದು ಮಗುವೆ ಕಂದ, ಲಾಲಿ ಲಾಲಿ ಮುದ್ದು ಬಾಲಕನೇ, ಲಾಲಿ ಲಾಲಿ ಎಂದು ಪಾಡುವೆ ಕಂದ, ಲಾಲಿ ಲಾಲಿ ನಿದ್ದೆಯ ಮಾಡು, ಲಾಲಿ 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 ಲಾಲಿ. ಸಿಂಹ ಪ್ರಸೇನಮವಧಿ ಸಿಂಹೋ ಜಾಂಬವತಾ ಹತಃ, ಸುಕುಮಾರ ಕಮಾರೋಗ್ಧಿ
ತವ ಶೇಷಸ್ಯ ಮಂತಕಃ. ಇದರದ ಅರ್ಥವನ್ನು ಅವಳು ಜೋಗುಳದ ಹಾಡಿನಲ್ಲಿ ಹೇಳ್ತಾ ಇದ್ಲು. ಸಿಂಹವು ಪ್ರಸೇನನನ್ನು ಕೊಂದಿತು, ಸಿಂಹವನ್ನು ಜಾಂಬವಂತನು ಕೊಂದ. ಮಗು ಸುಕುಮಾರ, ನೀನು ಅಳಬೇಡ, ಈ ಸಮಂತಕಮಣಿಯು ನಿನ್ನದಾಯಿತು ಎಂದು ಅದರ ಅರ್ಥ. ಆ ರೀತಿಯಾಗಿ ಮಗುವಿಗೆ ಲಾಲಿ ಹಾಡನ್ನು ಹೇಳ್ತಾ ಇದ್ದಾಳೆ. ಸುಂದರವಾದ ಯುವತಿಯು ಲಾಲಿ ಹಾಡು ಹೇಳ್ತಾ ಇದ್ದುದನ್ನು ದೂರದಲ್ಲಿ ಕೃಷ್ಣನು ನೋಡಿ ಸಂತೋಷ ಪಡ್ತಾ ಇದ್ದಾನೆ. ಎಂತಹ ಸುಂದರಿ ಇವಳು. ಅಷ್ಟಾಗುವಾಗ ಅವಳು ಕೂಡ ಕೃಷ್ಣನ ದಿವ್ಯ ಸ್ವರೂಪವನ್ನು ನೋಡಿದ್ದಾಳೆ. ಕೃಷ್ಣನ ದಿವ್ಯವಾದ ಸ್ವರೂಪವನ್ನು ನೋಡಿ ಅವಳು ಮೋಹಿತಳಾಗಿದ್ದಾಳೆ. ಅವಳಿಗೆ ಉದ್ರೇಕವಾದಂತಹ ಭಕ್ತಿಯುಂಟಾಗಿದೆ. ಯಾಕೆಂದ್ರೆ ಷಣ್ಮಹಿಷಿಯರು ಕೃಷ್ಣನ ಪತ್ನಿಯರು. ಅನಾದಿ ಕಾಲದಿಂದಲೂ ಷಣ್ಮಹಿಷಿಯರು ಕೃಷ್ಣನ ಪತ್ನಿಯರು. ಅವರಲ್ಲಿ ಜಾಂಬವತಿಯೂ ಒಬ್ಬಳು. ಹಾಗಾಗಿ ಅವಳಿಗೆ ಸ್ವಾಭಾವಿಕವಾಗಿ ಕೃಷ್ಣನನ್ನೇ ಮದುವೆ ಮಾಡಿಕೊಳ್ಳಬೇಕು ಎಂಬ ಬಯಕೆ ಉಂಟಾಗಿದೆ ಅಷ್ಟೇ. ಅಷ್ಟಾಗುವಾಗ ಕೃಷ್ಣನು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾನೆ. ಅವಳು ಮತ್ತು ಅವಳೊಟ್ಟಿಗೆ ಇನ್ನೊಬ್ಬಳು ಸಖಿ ಕೂಡ ಇದೆ. ಇಬ್ಬರೂ ಸೇರಿ ಕೃಷ್ಣನನ್ನು ತಡೆದಿದ್ದಾರೆ. ಮುಂದೆ ಹೋಗಬೇಡಿ, ನನ್ನ ತಂದೆಯವರು ರಾಮ ಧ್ಯಾನದಲ್ಲಿ ತೊಡಗಿದ್ದಾರೆ, ಅವರು ವಿಶ್ರಾಂತಿಯಲ್ಲಿದ್ದಾರೆ, ಅವರನ್ನು ಎಚ್ಚರಿಸಬೇಡಿ, ಶಬ್ದ ಮಾಡಬೇಡಿ ಎಂದು ತಡೆದಿದ್ದಾರೆ. ಕೃಷ್ಣನಿಗೆ ಕೇಳಬೇಕೆ, ಗಲಾಟೆ ಮಾಡಬೇಡಿ ಎಂದಿದ್ದಾರೆ. ಏನು ಗಲಾಟೆ ಮಾಡುವುದಾ? ನಾನು ಗಲಾಟೆ ಮಾಡಿಯೇ ಮಾಡ್ತೇನೆ ಅಂತ ಹೇಳಿ ಒಂದು ಪಾಂಚಜನ್ಯವನ್ನು ಜೋರಾಗಿ ಊದಿಯೇ ಬಿಟ್ಟ. ಕೃಷ್ಣ ಪಾಂಚಜನ್ಯ ಊದಿದ್ದು ಜಾಂಬವಂತನನ್ನು ಉದ್ಧಾರ ಮಾಡಬೇಕಾಗಿದೆ. ಅವನಿಗೆ ಜಾಂಬವಂತನಿಗೆ ಕೊಟ್ಟ ಮಾತನ್ನು ನಡೆಸಬೇಕಾಗಿದೆ. ಹಾಗಾಗಿ ಅವನು ಅದರ ಸೂಚನೆಯಾಗಿ ಪಾಂಚಜನ್ಯವನ್ನು ಊದಿಬಿಟ್ಟಿದ್ದಾನೆ. ಜಾಂಬವಂತನೇ ಮಲಗಿದ್ದವನಿಗೆ ಒಮ್ಮೆಲೆ ಎಚ್ಚರವಾಯಿತು. ಮೆಲ್ಲನೆ ಎದ್ದು ಬಂದು ನೋಡಿದ. ಅಪರಿಚಿತ ವ್ಯಕ್ತಿ ನಿಂತಿದ್ದಾನೆ. ಯಾರಿರಬಹುದು? ಕೇಳಿದ, ಯಾರು ನೀನು? ಎಲ್ಲಿದ್ದ ಬಂದೆ? ನಿನಗೇನು ಬೇಕಾಗಿದೆ ಎಂದು ಕೇಳಿದ್ದಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನಾನು ಕೃಷ್ಣದೇವ, ವಸುದೇವ ದೇವಕಿಯರ ಸುಪುತ್ರ, ರುಕ್ಮಿಣಿ ರಮಣ ಎಂದು ತನ್ನ ಪರಿಚಯವನ್ನು ಹೇಳಿಕೊಂಡಿದ್ದಾನೆ. ಆಗ ಜಾಂಬವಂತ ಹೇಳ್ತಾನೆ, ಏನಂದೆ? ದೇವರೇ? ನೀನು ದೇವರೇ? ನನ್ನ ರಾಮನಲ್ಲದೆ ನೀನು ದೇವರೇ? ನರನಾದಂತಹ ನೀನು ದೇವರೇ? ನಾನು ನಂಬುವುದಿಲ್ಲ ಎಂದು ಹೇಳಿಬಿಟ್ಟಿದ್ದಾನೆ. ಮುಚ್ಚುಬಾಯಿ ಎಂದು ಹೇಳಿದ್ದಾನೆ. ಆಗ ಕೃಷ್ಣನು ತಾವ್ಯಾರು? ಯಾರು ಅಂತ ಗೊತ್ತಾಗಲಿಲ್ಲ. ಈ ಸುಂದರವಾದಂತಹ ಯುವತಿ ಯಾರು ಎಂದು ಪ್ರಶ್ನಿಸಿದ್ದಾನೆ. ಆಗ ಜಾಂಬವಂತ ಹೇಳ್ತಾನೆ, ನಾನು ಬ್ರಹ್ಮಪುತ್ರ, ನಾನು ವಾಮನಾವತಾರದಲ್ಲಿ 3 ಗಳಿಗೆಯಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಸುತ್ತಿ ಬಂದವನು ನಾನು ಅಂತ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಹಾಗೋ ಜರಾಸಂಧನೆಂಬ ಅವನ ಹೆಸರನ್ನು ನೀನು ಕೇಳಿದ್ಯಾ? ಆ ದುಷ್ಟನ ನನ್ನೊಟ್ಟಿಗೆ ಯುದ್ಧ ಮಾಡಲು 18 ಬಾರಿ ಬಂದಿದ್ದಾನೆ. ಆಗ ನಾನು 18 ಬಾರಿಯೂ ಅವನನ್ನು ಸೋಲಿಸಿ ಅವನು ನನಗೆ ಹೆದರಿ ಓಡಿ ಹೋಗಿದ್ದಾನೆ ಎಂದು ತನ್ನ ಪರಾಕ್ರಮವನ್ನು ಹೇಳಿಕೊಳ್ಳುತ್ತಾ ಇದ್ದಾನೆ. ಆಗ ಜಾಂಬವಂತ ಹೇಳ್ತಾನೆ, ನನ್ನ ರಾಮ ಏಕಪತ್ನಿ ವೃತಸ್ಥ. ಆಗ ಕೃಷ್ಣನು ಹೇಳ್ತಾನೆ, ನಾನು ಏಕಪತ್ನಿ ವೃತಸ್ಥನೇ. 16,108 ಸ್ತ್ರೀಯರು, ಗೋಪಿಕಾ ಸ್ತ್ರೀಯರು ನನ್ನ ಪತ್ನಿಯರಲ್ಲಿ ಇದ್ದಾರಲ್ಲ, ಅವರು ಲಕ್ಷ್ಮೀ ಸಂಭೂತರು, ಲಕ್ಷ್ಮಿಯೇ ಅವರು. ಆದ್ದರಿಂದ ನಾನು ಕೂಡ ಏಕ ಪತ್ನಿ ವೃತಸ್ಥ ಅಂತ ಹೇಳಿಕೊಂಡಿದ್ದಾನೆ. ಇಷ್ಟಕ್ಕೆ ಬಿಡ್ಲಿಲ್ಲ ಜಾಂಬವಂತ. ನನ್ನ ರಾಮ ತಾಟಕಾರಿ, ತಾಟಕೆಯನ್ನು ಕೊಂದಿದ್ದಾನೆ. ಹೌದು, ನಾನು ಸಣ್ಣ ಮಗುವಿದ್ದಾಗಲೇ ಪೂತನಿ ಎಂಬ ರಾಕ್ಷಸಿಯನ್ನು ಕೊಂದಿದ್ದೇನೆ ಅಂತ ಕೃಷ್ಣ ಹೇಳ್ತಾನೆ. ಆಗ ಜಾಂಬವಂತನು ಹೇಳ್ತಾನೆ,
ನನ್ನ ರಾಮ ರಾವಣಾರಿ, ರಾವಣನ ದಶಶಿರಗಳನ್ನು ಹೊಡೆದು ಉರುಳಿಸಿದವನು ನಾನು ಅಂತ ಹೇಳಿಕೊಳ್ತಾನೆ. ಆಗ ಕೃಷ್ಣನ್ ಹೇಳ್ತಾನೆ, ಹೌದಾ, ನಾನು ಕಂಸಾರಿ, ನಾನು ಕಂಸನೆಂಬ ರಾಕ್ಷಸನನ್ನು ಕೊಂದಿದ್ದೇನೆ, ನಾನು ಏನು ಕಡಿಮೆ ಇಲ್ಲ ಅಂತ ಹೇಳ್ತಾನೆ. ಆಗ ಜಾಂಬವಂತ ಹೇಳ್ತಾನೆ, ನನ್ನ ರಾಮ ಹನುಮ ಸೇವ್ಯ, ಅಂದರೆ ಹನುಮಂತನು ಅವನಿಗೆ ಸೇವಕನಾಗಿದ್ದಾನೆ. ಹೌದೋ, ಭೀಮನು ನನ್ನ ಸೇವಕ, ನನ್ನ ಸೇವ್ಯ, ಭೀಮ ನನ್ನ ಸೇವ್ಯ ಅಂತ ಕೃಷ್ಣನು ಹೇಳ್ತಾನೆ. ಜಾಂಬವಂತ ಏನು ಹೇಳ್ತಾನೆ ಅಂದ್ರೆ, ಶ್ರೀರಾಮ ಮತ್ತು ರಾವಣರ ಯುದ್ಧ ಕಾಲದಲ್ಲಿ ನಾನು ಸಾಕಷ್ಟು ಸೇವೆಯನ್ನು ಮಾಡಿದವನು, ಗೊತ್ತಾ ನಿನಗೆ? ನಾನು ಎಷ್ಟು ಸೇವೆ ಮಾಡಿದ್ದೇನೆ ಅಂತ ನಿನಗೆ ಗೊತ್ತಾ? ರಾಮನು ತುಂಬಾ ಆಶ್ಚರ್ಯಪಟ್ಟಿದ್ದಾನೆ ನನ್ನ ಈ ಸೇವೆಯನ್ನು ಕಂಡು ಎಂದು ಹೇಳ್ತಾನೆ. ಹೌದು, ಸರಿ, ಹಾಗಾದ್ರೆ ಇನ್ನೇನು ಮಾಡುವುದು? ಅಷ್ಟಕ್ಕೆ ಬಿಡ್ಲಿಲ್ಲ. ನನ್ನ ರಾಮ ಚಕ್ರವರ್ತಿ ಅವನು. ಹೌದಾ, ನಾನು ಎಲ್ಲ ಚಕ್ರವರ್ತಿಗಳನ್ನು ನೇಮಿಸಿ ಕಾಲ ಚಕ್ರವರ್ತನ ಮಾಡುವಂತಹ ಚಕ್ರವರ್ತಿ, ನಿನಗೆ ಗೊತ್ತಾ ಅಂತ ಕೇಳ್ತಾನೆ. ಆಗ ಅದು ರಾಮನ ಕಾಲದಲ್ಲಿ ನೀನು ಸೇವೆ ಮಾಡಿದ್ದೆ, ಹೌದು. ಆ ಯುಗವೇ ಬೇರೆ, ಈ ಯುಗವೇ ಬೇರೆ. ಆ ಯುಗದಲ್ಲಿ ನೀನು ನಿನ್ನ ಶಕ್ತಿಯನ್ನು ತೋರಿಸಿರಬಹುದು, ನಿನ್ನ ಶೌರ್ಯವನ್ನು ತೋರಿಸಿರಬಹುದು. ಆದರೆ ಈಗ ನೀನು ಮುದಿಯನಾಗಿದ್ದೀಯಲ್ಲ, ಮುದಿಯನಾಗಿದ್ದೀನಿ, ನಿನಗೆ ಯಾವ ಶಕ್ತಿ ಈಗ ತೋರಿಸು ಎಂದು ಹೇಳ್ತಾ ಇದ್ದಾನೆ ಕೃಷ್ಣ. ಏನು, ನನ್ನನ್ನು ಮುದಿಯ ಅಂತ ಕರಿತಿದ್ಯಾ? ಈಗ ಎಲ್ಲರಿಗೂ ಮುದಿಯ ಅಂದ್ರೆ ತುಂಬಾ ಸಿಟ್ಟು ಬರ್ತದೆ. ಹುಳ್ಳಿಗಳೆಲ್ಲಾದ್ರೂ ಅಜ್ಜ ಮುದುಕ ಅಂತ ಕರೆದ್ರೆ ಅವರಿಗೆ ಸಹಿಸ್ಕೊಳ್ಳಿಕ್ಕಾಗುದಿಲ್ಲ. 60 ವರ್ಷ ಆದ ಕೂಡಲೇ ತುಂಬಾ ಚುರುಕಾಗ್ತಾರೆ, ಅಂದ್ರೆ ತಮಗೆ ವಯಸ್ಸಾಗಿದೆ ಅಂತ ತೋರಿಸ್ಕೊಳ್ಳುವುದಿಲ್ಲ. ಅದು 70 ಹತ್ತಿರ ಆದ್ರೆ ಕೂತಲ್ಲಿ ಕೂಡುವುದೇ ಇಲ್ಲ, ಅವರು ಏನಾದ್ರೂ ಒಂದು ಕೆಲಸ ಮಾಡ್ತಾನೇ ಇರ್ತಾರೆ. ಹಾಗೆ ಇದ್ರೆ ಆರೋಗ್ಯವೂ ಕೂಡ, ದೇವರಿಗೂ ಮೆಚ್ಚುವಂತಹ ಕೆಲಸಗಳನ್ನು, ಸಮಾಜ ಸೇವೆಗಳನ್ನು, ಸಮಾಜ ಕಾರ್ಯಗಳನ್ನೆಲ್ಲ ಮಾಡಿದರೆ ಪರಮಾತ್ಮನ ಒಂದು ಕೃಪೆಗೆ ಪಾತ್ರರಾಗುತ್ತಾರೆ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಆ ಕಾಲದಲ್ಲಿ ನೀನು ನಿನ್ನ ಶಕ್ತಿಯನ್ನು ಪ್ರದರ್ಶನ ಮಾಡಿರಬಹುದು, ಆದರೆ ಈ ಕಾಲದಲ್ಲಿ ನೀನು ಮುದಿಯನಾಗಿದ್ದೀಯಾ ಅಂತ ಹಂಗಿಸುತ್ತಾನೆ. ಏನು, ನನ್ನನ್ನು ಮುದಿಯ ಅಂತೀಯ? ನನ್ನ ಶಕ್ತಿಯನ್ನು ಒಮ್ಮೆ ನೋಡು, ಬಾ ಮುಂದೆ ಅಂತ ಕರೀತಾನೆ ಜಾಂಬವಂತ. ನೀನೇನು ಹುಡುಗ ಪೋರನಾಗಿದ್ದೀಯ, ನಿನ್ನಲ್ಲಿ ಅಂತಹ ಶಕ್ತಿ, ನಿನಗೆ ಜೀವದ ಆಸೆ ಇದ್ದರೆ ಇಲ್ಲಿಂದ ತೊಲಗು, ಈ ಗುಹೆಯಿಂದ ನೀನು ಓಡಿ ಹೋಗು, ಇಲ್ಲದಿದ್ದರೆ ನಿಂದು ಕಥೆಯೇ ಬೇರೆ, ನಿನ್ನನ್ನು ಮುಗಿಸ್ತೇನೆ ಅಂತ ಜಾಂಬವಂತ ಹೇಳಿದ್ದಾನೆ. ಆಗ ಜಾಂಬವಂತ ಹೇಳ್ತಾನೆ, ನೀನೇನು ಮಹಾಜನ ಅಂತ ನನಗೆ ಗೊತ್ತಿಲ್ಲವೇ? ನೀನೇನು ಕೆಲಸ ಮಾಡಿದ್ಯಾ ಅಂತ ಗೊತ್ತು ನನಗೆ. ನಿನ್ನ ಪ್ರತಾಪವೇನೆಂದು ನಾನು ಕೇಳಿದ್ದೇನೆ. ನೀನು ಕಳ್ಳ ಕೃಷ್ಣ, ನನಗೆ ಗೊತ್ತುಂಟು. ನೀನು ತುಂಬಾ ಕಳ್ಳತನವನ್ನು ಮಾಡಿದವನು. ನಿನ್ನ ಪ್ರತಾಪ ಏನೆಂದು ನಾನೆಲ್ಲ ತಿಳಿದಿದ್ದೇನೆ. ನೀನು ಯಾವ ರೀತಿಯಾಗಿ ಗೋಪಿಕಾ ಸಿಯರನ್ನೆಲ್ಲ ಗೋಳು ಹೊಯ್ಕೊಂಡಿದ್ದೀಯಾ ಅಂತ ನನಗೂ ಗೊತ್ತಿದೆ ಅಂತ ಹೇಳಿದ್ದಾನೆ. ಆಗ ಕೃಷ್ಣ ಹೇಳ್ತಾನೆ, ನನ್ನಂತ ಬರೀ ಮನೆಗೆ ಮಾತ್ರ ಅಲ್ಲ, ಬರೀ ಮನಸ್ಸಿಗೆ ಮಾತ್ರ ಅಲ್ಲ, ಎಲ್ಲರೂ ನನ್ನನ್ನು ಮನೆಗಳಿಗೆ ಕರೀತಾ ಇದ್ದಾರೆ. ಕೃಷ್ಣ ಬಾ ಅಂತೇಳಿ ಎಲ್ಲರೂ ನನ್ನನ್ನು ಆಹ್ವಾನ ಮಾಡ್ತಿದ್ದಾರೆ. ನಾನು ಎಲ್ಲರ ಪಾಪಗಳನ್ನು ಪರಿಹರಿಸುವಂತಹ ಕಳ್ಳ ನಾನು ಅಂತಿಂತ ಕಳ್ಳ ಅಲ್ಲ, ನಾನು ಒಪ್ಪಿಕೊಳ್ತೇನೆ ಅಂತ ಹೇಳ್ತಾನೆ. ಆಗ ರಾಮನು ಹೇಳ್ತಾನೆ, ಆಗ ಕೃಷ್ಣನು, ನಿನ್ನ ರಾಮನೇನು ಬಾರಿ, ಅವನು ಹೆಂಗಸನ್ನು ಕೊಂದವನವನು, ಹಳೆಯ ಬಿಲ್ಲು ಮುರಿದವನಲ್ಲವೇ, ಹೆಂಡತಿಯನ್ನು ಕಾಪಾಡಿಕೊಳ್ಳದವನಲ್ಲವೇ, ಎಂಜಲು ಫಲಗಳನ್ನು ತಿಂದವನಲ್ಲವೇ, ಒಂದು ಬಳಿಯಲ್ಲಿ ನಿಂತು ಕಪಿಯನ್ನು ಕೊಂದವನಲ್ಲವೇ, ಹೆಂಡತಿಗಾಗಿ ಕಾಡು ಎಲ್ಲ ಅಲೆದವನಲ್ಲವೇ, ಕರಡಿ ಸಿಂಹ ಕಪಿಗಳೆಲ್ಲ ನೀನು ಅವರೊಟ್ಟಿಗೆ ನೀನು ಜೀವನ ನಡೆಸುತ್ತಿರುವವನಲ್ಲವೇ,
ಎಂಜಲನ್ನು ತಿಂದು ಶಬರಿಯ ಎಂಜಲನ್ನು ತಿಂದು ಅನುಗ್ರಹ ಮಾಡಿದನಲ್ಲ ಅಲ್ಲವೇ ನೀನು? ಗರ್ಭಿಣಿ ಹೆಂಡತಿಯನ್ನು ಬಿಟ್ಟವನಲ್ಲವೇ? ಹೆಂಗಸಿಗೆ ತಮ್ಮನಿಂದ ಹೊಡೆಸಿ ಅವಮಾನ ಮಾಡಿಸಿದ್ದೀಯಾ ನೀನು? ಎಂಥದೆಲ್ಲ ಕೆಲಸವನ್ನು ಮಾಡಿದ್ದಾನೆ ನಿನ್ನ ರಾಮ ಅಂತ ಹೇಳ್ತಾನೆ. ಜಾಂಬವಂತನಿಗೆ ರಾಮನನ್ನು ನಿಂದಿಸಿದಾಗ ಅದನ್ನು ಕೇಳಲಿಕ್ಕೆ ತುಂಬ ಕಷ್ಟವಾಯಿತು. ಶಾಂತಂ ಪಾಪಂ ಅಂದು ಮುಚ್ಚುಬಾಯಿ. ನನ್ನ ರಾಮ ಜಗತೇಕ ಕಾರಣ, ರಮಣ ರಾಮ, ರಾವಣಾದಿ ನಿಶಾಚರ ಧ್ವಂಸಿ, ಸತ್ಯಸಂಧ, ಅವನು ಧರ್ಮನಿಷ್ಠ, ಪಿತೃವಾಕ್ಯ ಪರಿಪಾಲನ, ದಶರಥ ಸುಕುಮಾರ, ದುಷ್ಟ ನಿಗ್ರಹ, ಶಿಷ್ಯರನ್ನು ಅನುಗ್ರಹ ಮಾಡುವವನು, ಅಂತಹ ಕರುಣಾ ವರೇಣ್ಯನನ್ನು ನೀನು ಬಾಯಿಗೆ ಬಂದಂತೆ ಹೇಳುವುದೇ? ನನ್ನ ಸ್ವಾಮಿಯನ್ನು ನಿಂದನೆ ಮಾಡುವುದನ್ನು ನನ್ನಿಂದ ಕೇಳಲು ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾನೆ. ಆಗ ಬಾ, ನನ್ನ ಸತ್ವ ಏನೆಂದು ನೋಡು. ನಾನು ಗುಹೆಯಲ್ಲಿ ಕುಳಿತಿದ್ದೇನೆ, ನನಗೆ ಯಾವುದು ವಿಷಯ ಗೊತ್ತಿಲ್ಲ ಅಂತ ನೀನು ಭಾವಿಸಿದ್ದೀಯಲ್ಲ, ನನ್ನ ಸತ್ವವೆಂದು ನೋಡು, ಬಾ, ಮುಂದೆ ಬಾ ಎಂದು ಯುದ್ಧಕ್ಕೆ ಕರೆದಿದ್ದಾನೆ. ಕೃಷ್ಣ ಮತ್ತು ಜಾಂಬವಂತರಿಗೆ ಘೋರವಾದಂತಹ ಕದನ ಪ್ರಾರಂಭವಾಗಿದೆ. ಮೊದಲಿಗೆ ಮಾತಿನಿಂದ ಜಗಳವಾಡಿಕೊಂಡ್ರು, ನಂತರ ಆಯುಧಗಳಿಂದ ಜಗಳವನ್ನು ಮಾಡಿಕೊಂಡಿದ್ದಾರೆ. ದೊಡ್ಡ ದೊಡ್ಡ ಬಂಡೆಗಳನ್ನೆಲ್ಲ ಒಬ್ಬರ ಮೇಲೆ ಎಸೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಕೈಗೆ ಸಿಕ್ಕಂತಹ ಗಿಡ ಮರಗಳನ್ನೆಲ್ಲ ಕಿತ್ತು ಒಬ್ಬರ ಮೇಲೆ ಎಸೆದುಕೊಂಡಿದ್ದಾರೆ. ಘನಘೋರವಾದಂತಹ ಯುದ್ಧವನ್ನು ಮಾಡಿಕೊಂಡಿದ್ದಾರೆ. ಆ ಗುಹೆಯು, ನಾವು ಆಲೋಚನೆ ಮಾಡಬೇಕು, ಇಷ್ಟೆಲ್ಲ ಯುದ್ಧ ಮಾಡುವಾಗ ಆ ಗುಹೆ ಎಷ್ಟು ವಿಶಾಲವಾಗಿರಬಹುದು ಅಂತ. ಅದು ಈಗಲೂ ಇದೆ, ಗುಜರಾತಿನಲ್ಲಿ ಆ ಗುಹೆಯನ್ನು ನಾವು ಕಾಣಬಹುದಾಗಿದೆ. ಆಗ ಜಾಂಬವಂತನು ಒಂದು ಸಿಂಹನಾದವನ್ನು ಮಾಡಿದ್ದಾನಂತೆ. ಜಾಂಬವನು ತಾನೊಮ್ಮೆ ಸಿಂಹನಾದವ ಮಾಡೆ ತುಂಬಿತ ಶಬ್ದವು ಗಗನವೆಲ್ಲ. ಜಾಂಬವನು ತಾನೊಮ್ಮೆ ಸಿಂಹನಾದವ ಮಾಡೆ ತುಂಬಿತ ಶಬ್ದವು ಗಗನವೆಲ್ಲ. ಕುಂಬಿನಿಯೇ ಬಾಯಿ ಬಿಡುವುದೆಂಬುವಲು ಅಡ್ಭಟಿಸೆ ಜಂಭಾರಿ ಮುಖ್ಯ ಸುರರೆಲ್ಲ ನಡುಗಲ್. ಅಂಬುಜೋದ್ಭವ ಪಿತನು ಮನದೊಳಾನಂದಿಸುತ್ತ ಕುಂಬಿನಿಯಳೊಬ್ಬ ಸಾಹಸಿಯು ಎನ್ನುತ್ತಾ. ಶಂಬರಾರಿಯ ಪಿತನು ತನ್ನ ತಾ ತಿಳಿಸದೆ ಮುಂಬರಿದ ಸಮರ ಸಾಹಸವ ತೋರೆ. ಜಾಂಬವನು ತಾನೊಮ್ಮೆ ಸಿಂಹನಾದವ ಮಾಡೆ ತುಂಬಿತ ಶಬ್ದ ಭೂಗಗನವೆಲ್ಲ, ಭೂಗಗನವೆಲ್ಲ, ಭೂಗಗನವೆಲ್ಲ. ಆ ಗುಹೆಯ ಹೊರಗೆ ಎಲ್ಲರೂ ಕಾಯ್ತಾ ಇದ್ದಾರೆ. ಒಳಗೆ ಹೋದಂತಹ ಕೃಷ್ಣ ಏನು ಮಾಡ್ತಾ ಇದ್ದಾನೆ ಏನು, ಅವನಿಗೆ ಏನು ಅನರ್ಥ ಕಾದಿದೆಯೋ ದೇವರೇ ಬಲ್ಲ. ಎಲ್ಲರೂ ಯೋಚಿಸ್ತಾ ಇದ್ದಾರೆ. 7 ದಿನಗಳವರೆಗೆ ಕಾದು ಎಲ್ಲರೂ ಹಿಂದೆ ತಿರುಗಿದ್ದಾರೆ. ಯಾಕೆ? ರುಕ್ಮಿಣಿಗೆ ವಿಷಯವನ್ನು ತಿಳಿಸಬೇಕಲ್ಲ, ನಮ್ಮ ಕೃಷ್ಣ ಗುಹೆಯೊಳಗೆ ಹೋಗಿದ್ದಾನೆ ಎಂದು. ಆಗ ರುಕ್ಮಿಣಿ ಒಟ್ಟು 28 ದಿವಸಗಳ ಕಾಲ ಯುದ್ಧವನ್ನು ಮಾಡಿದ್ದಾರೆ. ಗುಹೆಯ ಹೊರಗೆ ನಿಂತವರೆಲ್ಲ ರುಕ್ಮಿಣಿಗೆ ವಿಷಯವನ್ನು ತಿಳಿಸಲು ಹೋಗಿದ್ದಾರಂತೆ. ಆಗ ರುಕ್ಮಿಣಿಯು ಎಲ್ಲರಿಗೂ ಸಮಾಧಾನ ಮಾಡಿ, ನಮ್ಮ ಪರಮಾತ್ಮನಿಗೆ ಏನೂ ಆಗುವುದಿಲ್ಲ, ಅವನು ಗುಹೆಯೊಳಗೆ ಹೋದರೆ ಏನಾದರೂ ಮಾಡಿಕೊಂಡು ಬರುವುದಿಲ್ಲ, ಅವನೇನಾದರೂ ಮಾಡಿಯೇ ಬರ್ತಾನೆ, ಆ ನಂಬಿಕೆ ನನಗಿದೆ ಹಾಗೆ ಹೇಳುತ್ತಾ ದುರ್ಗಾದೇವಿಯ ಸ್ತೋತ್ರವನ್ನೆಲ್ಲ ಮಾಡಿದ್ದಾರೆ. ದುರ್ಗಾ ಪೂಜೆಯನ್ನು ವಿಶೇಷ ರೀತಿಯಲ್ಲಿ ಮಾಡಿದ್ದಾರೆ. ಇಲ್ಲಿ ನಾವು ದುರ್ಗೆಯನ್ನು ಆರಾಧಿಸಿದರೆ ನಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿ ಆಗ್ತವೆ ಎಂಬುದನ್ನು ರುಕ್ಮಿಣಿ ನಮಗೆ ತೋರಿಸಿಕೊಟ್ಟಿದ್ದಾಳೆ. ಆನಂತರ ಅವನ ಆರ್ಭಟವನ್ನೆಲ್ಲ ಕೇಳಿ, ಅವನ ಹೋರಾಟವನ್ನು, ಅವನ ಶಕ್ತಿಯನ್ನು ನೋಡಿ ಕೃಷ್ಣನಿಗೆ ಒಂದು ಥರ ಆನಂದವಾಯಿತು. ತನ್ನ ಸೇವಕ ಎಷ್ಟೊಂದು ಶೌರ್ಯವನ್ನು ತೋರಿಸ್ತಾ ಇದ್ದಾನೆ ಅಂತ ಅವನಿಗೆ ಖುಷಿಯಾಯಿತು. ಹೇಳ್ತಾನೆ, ಧನ್ಯನಾದೆ, ನಾನು ನಿನ್ನನ್ನು ನೋಡುವಂತಾಯಿತು, ಇವತ್ತು ನಿನ್ನ ಶೌರ್ಯವನ್ನು ನೋಡುವಂತಾಯಿತು.
ನಿನ್ನ ದರ್ಶನವು ಲಭಿಸಲು ನನಗೆ ಪ್ರಸೇನ ಮತ್ತು ಸತ್ರಾಜಿತರು ಕಾರಣರಾದರು. ಶಮಂತಕ ಮಣಿ ಬರೀ ಒಂದು ನೆವ ಮಾತ್ರ ಆಯ್ತಷ್ಟೇ. ಆ ಶಮಂತಕ ಮಣಿಯಿಂದಾಗಿ ನಾನು ನಿನ್ನ ಒಂದು ಶೌರ್ಯವನ್ನು ನೋಡುವಂತಾಯಿತು ಎಂದು ಕೃಷ್ಣನು ಹೇಳಿದ್ದಾನೆ. ಆ ಮಣಿಯನ್ನು ನನಗೆ ಕೊಡ್ತೀಯಾ? ಯಾಕೆಂದರೆ ನಾನು ಅಪವಾದದಲ್ಲಿ ಸಿಲುಕಿದ್ದೇನೆ. ಆ ಅಪವಾದದಿಂದ ನಾನು ಹೊರಬರಬೇಕಾದರೆ ನೀನು ಆ ಶಮಂತಕ ಮಣಿಯನ್ನು ಕೊಡಬೇಕು. ಅದನ್ನು ನಾನು ಯಾದವರ ಸಮ್ಮುಖದಲ್ಲಿ ಸತ್ರಾಜಿತನಿಗೆ ಒಪ್ಪಿಸಬೇಕು ಎಂದು ಕೇಳಿದ್ದಾನೆ. ಇಲ್ಲ, ಅದು ನನಗೆ ಕೊಡ್ಲಿಕ್ಕಾಗೋದಿಲ್ಲ. ಯಾಕಂದ್ರೆ ನನ್ನ ಮಗನಿಗೂ ಇಬ್ಬರೂ ಆ ಮಣಿಯನ್ನು ತುಂಬಾ ಇಷ್ಟಪಡ್ತಾರೆ ಅಂತ ತನ್ನ ಅಭಿಪ್ರಾಯವನ್ನು ತಿಳಿಸಿದ್ದಾನೆ. ಅಷ್ಟಾಗುವಾಗ ಕೃಷ್ಣನು ಮುಷ್ಟಿ ಪ್ರಹಾರವನ್ನು ಮಾಡಿದ್ದಾನೆ ಜಾಂಬವಂತನ ಮೇಲೆ. ಮುಷ್ಟಿ ಪ್ರಹಾರವನ್ನು ಮಾಡಿ ಅವನ ದೇಹದ ಒಳಗಿನ ಅಂಗಾಂಗಗಳು ಮತ್ತು ಎಲುಬುಗಳೆಲ್ಲ ನುಜ್ಜುಗುಜ್ಜಾಗಿದೆಯಂತೆ, ಪುಡಿ ಪುಡಿಯಾಗಿದೆಯಂತೆ. ಆ ರೀತಿಯಾಗಿ ಕೃಷ್ಣನು ಪೆಟ್ಟು ಮಾಡಿದ್ದಾನೆ ಜಾಂಬವಂತನಿಗೆ. ಅಷ್ಟಾಗುವಾಗ ಅವನು, ರಾಮ ರಾಮ, ನನಗೆ ಯುದ್ಧದ ಪೋರನಿಂದ ನನಗೆ ಸೋಲೆ, ಇಷ್ಟು ಸಣ್ಣ ಹುಡುಗನಿಂದ ನನಗೆ ಸೋಲೆ, ನಿನ್ನ ಸೇವಕನಾದ ನನಗೆ ಸೋಲೆ, ನನ್ನನ್ನು ಕಾಪಾಡು, ನಿನ್ನ ದರ್ಶನವನ್ನು ಕೊಡು, ಒಮ್ಮೆ ನಿನ್ನ ದರ್ಶನವನ್ನು ಕೊಡು, ನಾನು ನಿನ್ನ ಸೇವಕನಾಗಿಲ್ಲವೇ, ನನ್ನ ಮೊರೆಯನ್ನು ಕೇಳು ಎಂದು ಕಣ್ಣೀರಿಡುತ್ತಾ ಬೊಬ್ಬೆ ಹಾಕ್ತಾ ಇದ್ದಾನೆ. ಆನಂದ ಅಷ್ಟಾಗುವಾಗ ಶ್ರೀ ಕೃಷ್ಣನೇ ಶ್ರೀರಾಮನಾಗಿ ಜಾಂಬವಂತನಿಗೆ ದರ್ಶನವನ್ನು ಕೊಟ್ಟಿದ್ದಾನೆ. ಆಹಾ, ಎಂತಹ ಸಂತೋಷ! ಅವನಿಗೆ ಒಮ್ಮೆಲೆ ಆಶ್ಚರ್ಯವಾಯಿತು. ನಾನು ಯುದ್ಧ ಮಾಡುತ್ತಿದ್ದುದು ಕೃಷ್ಣನೊಡನೆ, ರಾಮ ಇಲ್ಲಿಂದ ಬಂದ. ಆಗ ಅರಿವಾಯಿತು, ಕೃಷ್ಣನೇ ಶ್ರೀರಾಮನಾಗಿ ದರ್ಶನವನ್ನು ಕೊಟ್ಟಿದ್ದಾನೆ ಜಾಂಬವಂತನಿಗೆ. ಕೃಷ್ಣನಿಗೆ ಅವನು ಆನಂದ ಬಾಷ್ಪದಿಂದ ಪುಳಕಿತನಾಗಿ, ಆಹಾ, ನನಗೆ ರಾಮದೇವರ ದರ್ಶನವಾಗಿದೆ ಅಂತೇಳಿ, ಆ ಕೃಷ್ಣನೇ ಇಷ್ಟೆಲ್ಲ ಮಾಡಿದ್ದ ಅಂತೇಳಿ ಅವನಿಗೆ ಎಲ್ಲ ನೆನಪಾಯ್ತಂತೆ. ರಾಮಾಯಣ ಕಾಲದಲ್ಲಿ ಅವನು ಏನೇನೆಲ್ಲ ರಾಮ ಏನು ಮಾಡ್ತಿದ್ದ, ಅವನ ಉಗ್ರ ತಾಂಡವವನ್ನು ನೋಡಿ, ಕೃಷ್ಣನ ಉಗ್ರ ತಾಂಡವವನ್ನು ನೋಡಿ ಅವನಿಗೆ ರಾಮಾಯಣ ಕಾಲದ ನೆನಪಾಯ್ತಂತೆ. ಆಗ ರಾಮನು ಕೂಡ ಹಾಗೆ ಯುದ್ಧ ಮಾಡುವಾಗ ತನ್ನ ಉಗ್ರ ತಾಂಡನನ್ನು ತೋರಿಸಿದ್ದ. ಆಮೇಲೆ ಕೃಷ್ಣ, ನೀನೇ ರಾಮ ಎಂದು ತಿಳಿದು ನನಗೆ ತುಂಬಾ ಸಂತೋಷವಾಗಿದೆ ದೇವ, ನೀನೇ ವಿಷ್ಣು ಎಂಬ ವಿಷಯ ನನಗೆ ತಿಳಿಯಿತು. ಈ ರೀತಿಯಾಗಿ ನೀನು ನನಗೆ ದರ್ಶನವನ್ನು ಕೊಟ್ಟೀಯ. ಕೃಷ್ಣ ಹೇಳ್ತಾನೆ, ನಾನು ನಿನಗೆ ಮಾತು ಕೊಟ್ಟಿದ್ದೇನಲ್ಲ, ರಾಮಾವತಾರದಲ್ಲಿ ನೀನು ನನ್ನೊಂದಿಗೆ ಯುದ್ಧ ಮಾಡಲು ಅಪೇಕ್ಷಿಸಿದ್ದೆ. ಒಂದು ಸಲ ನನ್ನ ಹತ್ರ ಕೇಳಿದ್ದೆ, ನನ್ನೊಡನೆ ಒಂದ್ಸಲ ಯುದ್ಧ ಮಾಡ್ತೀಯಾ ಅಂತ. ಆಗ ನಾನು ನಿನಗೆ ಭಾಷೆ ಕೊಟ್ಟಿದ್ದೆ, ಈ ಯುಗದಲ್ಲಿ ನಾನು ನಿನ್ನೊಡನೆ ಯುದ್ಧ ಮಾಡುವುದಿಲ್ಲ, ಇನ್ನು ಮುಂದಿನ ಯುಗದಲ್ಲಿ ನಿನ್ನೊಡನೆ ಯುದ್ಧ ಮಾಡುತ್ತೇನೆ ಎಂದು ಭಾಷೆ ಕೊಟ್ಟದ್ದು ನೆನಪಿಸಿಕೊ. ಆಗ ನೆನಪಾಯಿತು. ಜಾಂಬವಂತ ಹೇಳ್ತಾನೆ, ಕೃಷ್ಣ, ನನಗೆ ರಾಮಾಯಣದ ಕಾಲದಲ್ಲೆಲ್ಲ ನೆನಪಾಗ್ತಾ ಇದೆ. ನೀನು ರಾಮನಾಗಿ ನಿನ್ನ ಕಡೆಗಣ್ಣಿನಿಂದ ಕೋಪದಿಂದ ನೀನು ಸಮುದ್ರವನ್ನು ನೋಡಿದಾಗ ಆ ಸಮುದ್ರ ರಾಜನು, ಆ ಸಮುದ್ರದಲ್ಲಿದ್ದಂತಹ ತಿಮಿಂಗಿರಗಳು, ಮೀನುಗಳು, ಜಲಚರಗಳೆಲ್ಲ ಕ್ಷೋಭೆಗೊಂಡಿವೆ. ಸಮುದ್ರ ರಾಜನೇ ಬಂದು ಆ ಸಮುದ್ರವನ್ನು 2 ಭಾಗವನ್ನು ಮಾಡಿ ಸೇತುವೆಗೆ ದಾರಿ ಮಾಡಿಕೊಟ್ಟಿದ್ದ ಸಮುದ್ರ ರಾಜ. ನೀನು ಹನುಮಂತನನ್ನು ಲಂಕೆಗೆ ಕಳುಹಿಸಿ ಅಲ್ಲಿ ಲಂಕಾ ಪಟ್ಟಣವನ್ನೇ ಸುಡಿಸಿದೆ ನೀನು, ಅದು ನನಗೆ ನೆನಪಾಗ್ತಾ ಇದೆ. ದಶಶಿರ ರಾವಣನ ತಲೆಗಳನ್ನು, ಒಂದೊಂದೇ ತಲೆಗಳನ್ನು ಬಡಿದು ನೀನು ಕೆಳಕ್ಕೆ ಉರುಳಿಸಿದ್ಯಾ, ಅದೆಲ್ಲ ನನಗೆ ನೆನಪಾಗುತ್ತಿದೆ ಸ್ವಾಮಿ ಅಂತೇಳಿ ಅವನು ಭಕ್ತಿ ಪರವಶನಾಗಿ ಕೃಷ್ಣನ ಕಾಲಿಗೆ ಎರಗಿದ್ದಾನೆ. ಅಷ್ಟಾಗುವಾಗ ಕೃಷ್ಣನು ತನ್ನ ಸುದರ್ಶನ ಚಕ್ರದಿಂದ ಮೃದುವಾಗಿ ಅವನಿಗೆ ನೋವಾಗದಂತೆ ಜಾಂಬವಂತನಿಗೆ ಸ್ಪರ್ಶಿಸಿ ಅವನನ್ನು ನವ ಯುವಕನನ್ನಾಗಿ ಮಾಡಿದ್ದಾನೆ. ನಮ್ಮ ಎಂಥ ಸ್ವಾಮಿ ನೋಡಿ, ನವ ಯುವಕನಾಗಿ ನಿಂತಿದ್ದಾನೆ ಜಾಂಬವಂತ. ನಂತರ ಶ್ರೀಕೃಷ್ಣನು ಅಪೇಕ್ಷಿಸಿದಂತಹ ಸಮಂತಕ ಮಣಿಯನ್ನು ತನ್ನ ಮಗಳಾದಂತಹ ಜಾಂಬವತಿಯನ್ನು ಶ್ರೀಕೃಷ್ಣನಿಗೆ ಒಪ್ಪಿಸಿದ್ದಾನೆ. ಅಭಿಮೃಶ್ಯಾರವಿಂದಾಕ್ಷ ಪಾಣಿನಾಶಂ ಕರೇಣ ತಂ ಕೃಪಯಾ ಪರಯಾ ಭಕ್ತಂ ಮೇಘ ಗಂಭೀರಯಾಗಿರ ಅಂತೇಳಿ ಆನಂದ ಬಾಷ್ಪದಿಂದ ಅವನು ಹೇಳ್ತಾನೆ. ಕೃಷ್ಣನನ್ನು ನೋಡಿ ಒಂದು
ಹಾಡನ್ನು ಹೇಳ್ತೀವಿ. ರಾಮನೇ ಕೃಷ್ಣನೆಂದು ಪಾಮರರು ತಿಳಿಯುವುದಕ್ಕೆ ಈ ಮಹಿಮೆ ತೋರಿದೆಯ ರಾಮಕೃಷ್ಣ. ರಾಮನೇ ಕೃಷ್ಣನೆಂದು ಪಾಮರರು ತಿಳಿಯುವುದಕ್ಕೆ ಈ ಮಹಿಮೆ ತೋರಿದೆಯ ರಾಮಕೃಷ್ಣ. ರಾಮನೇ ಪರಶುರಾಮ ನೆಂಬುದನ್ನು ಪ್ರೇಮದಿಂದ ಜನನಿ ಜನಕರಿಗೆ ತೋರಿರಿ. ರಾಮನೇ ಕೃಷ್ಣನೆಂದು ಪಾಮರರು ತಿಳಿಯುವುದಕ್ಕೆ ಈ ಮಹಿಮೆ ತೋರಿದೆ ರಾಮಕೃಷ್ಣ. ನೀರಜಾಕ್ಷನೆ ಸ್ವಾಮಿ ಅನಂತ ಮಹಿಮನೆ ಅಪ್ರಮೇಯ. ನಿನ್ನ ಮೂಲದ ರೂಪ ಅವತಾರ ರೂಪಗಳು ಇನ್ನುತ್ತಮನೆಂಬ ಸುಜ್ಞಾನ ಸ್ಥಿರವಿರಲಿ. ರಾಮನೇ ಕೃಷ್ಣನೆಂದು ಪಾಮರರು ತಿಳಿಯುವುದಕ್ಕೆ ಈ ಮಹಿಮೆ ತೋರಿದೆಯ ರಾಮಕೃಷ್ಣ. ಮದನ ಜನಕನೆಯನ್ನ ಮಮತೆಯಲ್ಲಿ ಪಾಲಿಸೋ ಪದುಮನಾಭನೆ ನಿನ್ನ ಹೃದಯ ಮಂದಿರದಲ್ಲಿ ಬದಿಗಳಿಗಾಗಿದ್ದು ಪಾಲಿಸುವೆ ಎಂಬಂತ ಹೃದಯ ತೋರಿಸಲು ಬಂದುವೆ ಮಹಾಸಾಗಿ. ರಾಮನೇ ಕೃಷ್ಣನೆಂದು ಪಾಮರರು ತಿಳಿಯುವುದಕ್ಕೆ ಈ ಮಹಿಮೆ ತೋರಿದೆಯ ರಾಮಕೃಷ್ಣ. ತಂದೆ ಹನುಮನ ಜಯದಾರಕರ ಕರುಣರಿಂದ ಕೊರೆಯುವ ದಯಾ ಸಿಂಧು ಹರಿಯೇ. ಎಂದೆಂದಿಗೂ ಹೃದಯದಿಂದ ಗಲದಿರು ರಾಮ. ಚಂದ್ರಯದು ಕುಲ ಚಂದ್ರ ಮಾರಜನ. ರಾಮನೇ ಕೃಷ್ಣನೆಂದು ಪಾಮರರು ತಿಳಿಯುವುದಕ್ಕೆ ಈ ಮಹಿಮೆ ತೋರಿದೆಯ ರಾಮಕೃಷ್ಣ. ರಾಮಕೃಷ್ಣ ರಾಮಕೃಷ್ಣ. ಗುಹೆಯ ಹೊರಗೆ ಕಾಯ್ತಾ ಇದ್ದಾರೆ ಶ್ರೀಕೃಷ್ಣನು. ಶ್ರೀಕೃಷ್ಣನು ಯಾವಾಗ ಹೊರಗೆ ಬರುತ್ತಾನೋ ಏನೋ, ಕ್ಷೇಮವಾಗಿದ್ದಾನೋ ಇಲ್ಲವೋ ಎಂಬ ಚಿಂತಾಕ್ರಾಂತರಾಗಿ ಹೊರಗಡೆ ಎಲ್ಲರೂ ಕಾಯ್ತಾ ಇದ್ದಾರೆ. ಅಷ್ಟಾಗುವಾಗ ದುರ್ಗಾ ಪೂಜೆಯನ್ನು ಮಾಡಿ ದುರ್ಗೆಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣನು ಸೌಖ್ಯವಾಗಿ ಹೊರಗೆ ಬರಲಿ, ಅವನಿಗೆ ಯಾವುದೇ ಏನು ಅವನಿಗೆ ಆಗುವುದು ಬೇಡ, ಅವನು ಆರೋಗ್ಯವಾಗಿ ಹೊರಗೆ ಬರಲಿ ಅಂತ ಎಲ್ಲರೂ ದುರ್ಗೆಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟಾಗುವಾಗ ಸಮಂತಕ ಮಣಿಯನ್ನು ಧರಿಸಿಕೊಂಡಂತಹ ಕೃಷ್ಣನು ಜಾಂಬವತಿಯೊಟ್ಟಿಗೆ ನವವಧೂವರರಂತೆ ಗುಹೆಯ ಹೊರಗೆ ಬಂದಿದ್ದಾನೆ. ಗುಹೆಯ ಹೊರಗೆ ಬಲರಾಮ, ದೇವಕಿ, ರುಕ್ಮಿಣಿ, ಬಂಧು ಮಿತ್ರರು, ಯಾದವರು ಎಲ್ಲರೂ ಸೇರಿದ್ದಾರೆ. ವಧೂವರರಂತೆ ಕಂಗೊಳಿಸುವಂತಹ ಕೃಷ್ಣನನ್ನು ನೋಡಿ ಆನಂದ ಪಟ್ಟಿದ್ದಾರೆ. ನಂತರ ಕೃಷ್ಣನನು ಎಲ್ಲರೊಡನೆ ಕೂಡಿಕೊಂಡು ರಾಜಸಭೆಗೆ ಬಂದಿದ್ದಾನೆ. ಸತ್ರಾಜಿತನಿಗೆ ಆ ಸೆಮಂತಕ ಮಣಿಯನ್ನು ಯಾದವರ ಸಮಕ್ಷಮದಲ್ಲಿ ಆ ಸೆಮಂತಕ ಮಣಿಯನ್ನು ಒಪ್ಪಿಸಿದ್ದಾನೆ. ನಡೆದ ವೃತ್ತಾಂತವನ್ನೆಲ್ಲ ತಿಳಿಸಿದ್ದಾನೆ. ಏನೇನೆಲ್ಲ ಆಯಿತು, ಯಾರು ಕದ್ದದ್ದು, ಏನೆಲ್ಲ ಅನರ್ಥಗಳಾಯಿತು, ಅದರಿಂದ ಏನಾಗಿ ಎಲ್ಲ ವೃತ್ತಾಂತಗಳನ್ನು ತಿಳಿಸಿದ ಮೇಲೆ ಸತ್ರಾಜಿತನಿಗೆ
ಮನವರಿಕೆ ಆಯಿತು, ಇವನು ಕದ್ದದ್ದಲ್ಲ ಅಂತೇಳಿ. ಆಮೇಲೆ ಅವನಿಗೆ ತುಂಬ ನಾಚಿಕೆಯಾಗಿದೆ, ಲಜ್ಜಿತನಾಗಿದ್ದಾನೆ. ಅವಮಾನದಿಂದ ಮುಖ ಕೆಳಗೆ ಹಾಕಿಕೊಂಡು ಚಿಂತಿಸುತ್ತಾ ಇದ್ದಾನೆ, ನಾನು ಯಾಕಾದರೂ ಅವನಿಗೆ ಹಾಗೆ ಹೇಳಿದೆನೋ ಏನೋ. ತುಂಬ ಪಾಪ ಪ್ರಜ್ಞೆ ಅವನನ್ನು ಕಾಡ್ತಾ ಇದೆ. ಅಷ್ಟಾಗುವಾಗ ನಾನು ಏನು ಮಾಡಿದರೆ ಕೃಷ್ಣ ನನ್ನನ್ನು ಪುನಃ ಒಪ್ಪಿಕೊಳ್ಬಹುದು ಅಂತೇಳಿ ಯೋಚನೆ ಮಾಡ್ತೀನಿ. ಏನು ಮಾಡಿದರೆ ಕೃಷ್ಣನಿಗೆ ಸಂತೋಷವಾಗಬಹುದು, ಸಂತೋಷ ಪಡಿಸಬಹುದು ಅಂತ ಆಲೋಚಿಸುತ್ತಾ ತನ್ನ ಮಗಳಾದಂತಹ ಸತ್ಯಭಾಮೆಯನ್ನು ಶ್ರೀಕೃಷ್ಣನಿಗೆ ಮದುವೆ ಮಾಡಿಕೊಟ್ಟಿದ್ದಾನೆ. ಸತ್ಯಭಾಮೆಯೊಟ್ಟಿಗೆ ಸಮಂತಕ ಮಣಿಯನ್ನು ಕೊಟ್ಟಿದ್ದಾನೆ. ಆಗ ಕೃಷ್ಣನು ಆ ಸಮಂತಕ ಮಣಿಯು ನನಗೆ ಸತ್ಯಭಾಮೆ ಮಾತ್ರ ಸಾಕು, ಆ ಸಮಂತಕ ಮಣಿಯನ್ನು ನೀನೇ ಇಟ್ಟುಕೋ, ಇಲ್ಲಿ ರಾಜ್ಯಭಾರ ಮಾಡಲಿಕ್ಕೆ ಎಲ್ಲ ನಿನ್ನತ್ರ ಇದ್ರೆ ಅದು ಯೋಗ್ಯ ಅಂತ ಹೇಳಿ ಆ ಮಣಿಯಿಂದ ನೀನು ಒಳ್ಳೆಯ ರೀತಿಯಲ್ಲಿ ರಾಜ್ಯಭಾರ ಮಾಡು, ಅದರ ಫಲಗಳನ್ನೆಲ್ಲ ನಾವು ಅನುಭವಿಸ್ತೇವೆ ಅಂತೇಳಿ ತುಂಬ ಹೃದಯದಿಂದ ಆಶೀರ್ವಾದವನ್ನು ಮಾಡಿದ್ದಾನೆ. ಈ ರೀತಿಯಾಗಿ ಕೃಷ್ಣನು ತನ್ನ ಕಾರ್ಯಸಾಧನೆಯನ್ನು ಮಾಡಿಕೊಂಡಿದ್ದಾನೆ. ಎಲ್ಲರಿಗೂ ಅನುಗ್ರಹವನ್ನು ಮಾಡಿದ್ದಾನೆ. ಇಲ್ಲಿಗೆ ಅದರ ಫಲವನ್ನು ನಾವೆಲ್ಲರೂ ಅನುಭವಿಸೋಣ. ಆ ಕೃಷ್ಣನ ಕಥೆಯ ಒಂದು ಸೊಬಗನ್ನು ನಾವೆಲ್ಲ ಸವಿಯೋಣ. ಈ ಸಮಂತಕೋಪಾಖ್ಯಾನ ಕಥೆಯನ್ನು ಶ್ರವಣ ಮಾಡುವುದರಿಂದ ನಮಗೆ ವಿಘ್ನ ನಾಶವಾಗ್ತದೆ, ಸರ್ವಸಿದ್ಧಿ ವಿಜಯ ಪ್ರಾಪ್ತಿ, ಸರ್ವ ಪಾಪ ಪರಿಹಾರವಾಗ್ತದೆ. ಈ ರೀತಿಯಾಗಿ ನಾವೆಲ್ಲ ಭಗವಂತನನ್ನು ಪ್ರಾರ್ಥಿಸೋಣ. ಈ ಕಥೆಯನ್ನು ಕೇಳಿದಂತಹ ಭಕ್ತಿಯಿಂದ ಶ್ರವಣ ಮಾಡಿದಂತಹ ಸದ್ಭಕ್ತರಿಗೆಲ್ಲ ಆ ಭಗವಂತನು ಉದ್ಧರಿಸಿ ಮಂಗಳವನ್ನು ಉಂಟು ಮಾಡಲಿ ಎಂದು ನಾನು ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಮುಖ್ಯ ಪ್ರಾಣದಲ್ಲಿ ಕೇಳಿಕೊಳ್ತಾ ಇದ್ದಾನೆ. ಅದೇ ರೀತಿಯಾಗಿ ನಾವು ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಬರನಿಗೂ ನಾವು ನಮ್ಮ ನಮನವನ್ನು ಸಲ್ಲಿಸೋಣ. ಹೇಳಿ ಈಗ ಶ್ರೀ ಕೃಷ್ಣಾರ್ಪಣಮಸ್ತು. ಮಂಗಳ ಹಾಡು. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ವೈಕುಂಠವಾಸನಿಗೆ ವಾಣೀಶಗೊಲಿದವಗೆ, ಲೋಕದಲ್ಲಿ ಪ್ರಹ್ಲಾದ ಗೊಲಿದ ಲಕ್ಷ್ಮೀಶಗೆ, ಪ್ರಾಕೃತ ದಿವಸುದೇವ ಪುತ್ರನೆಂದೆನಿಸಿ ಜೋಗೇಲಿ ಗೋಕುಲಕ್ಕೆ ಜಾರಿ ಬಂದವಗೆ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಉತ್ತಮದುವಾದವಗೆ ಪೂತನಿಯ ಕೆಳಗಿದಗೆ, ತೊಟ್ಟಿಲೊಳು ಮಲಗಿ ತೂಗಿಸಿ ಕೊಂಬಗೆ, ದುಷ್ಟ ಶಕಟನ ಮುರಿದು ತೃಣವರ್ತನೆಂಬ ದೈತ್ಯನ ಮುಟ್ಟಿ ಪ್ರಾಣವ ತೆಗೆದ ಮುದ್ದು ಕೃಷ್ಣಗೆ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಅಂಬೆಗಾಲಿಕ್ಕಿದಗೆ ಅಂಗಳದೊಳಾಡಿದಗೆ, ತುಂಬಿದ ಪಾಲುಗಳ ತಾನೆ ಸವಿದು, ಇಂಬಿಟ್ಟ ಬಾಲರಿಗೆ ಸರಿಗಿಟ್ಟಿ ಸರಿಗಗೆಗೆ, ಅಂಬುಜಾಕ್ಷಾನಂ ಭಯವದನಗೆ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, 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 ಕಾಯೇನ ವಾಚಾ ಮನಸೇಂದ್ರಿಯೇವ ಬುದ್ಧ್ಯಾತ್ಮನಾ ವಾ ಅನುಸೃತಭಾವ ಕರೋಮಿ ಸಕಲಂ, ಕಾಯೇನ ವಾಚಾ ಮನಸೇಂದ್ರಿಯೇವ ಬುದ್ಧ್ಯಾತ್ಮನಾ ವಾ ಅನುಸೃತಭಾವಂ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾಯ ನಮಃ. ಈ ಚೌತಿಯ ದಿನ, ಗಣೇಶ ಹಬ್ಬದ ದಿನ, ಮಂಗಳಕರವಾಗಿರತಕ್ಕಂತಹ
ಹಿಡಿಸುವುದು ವ್ಯಥೆ, ಬಿಡಿಸುವುದು ಹಿಡಿಸುವುದು ಸತ್ಪತೆ, ಬಿಡಿಸುವುದು ವ್ಯಥೆ ಎಂಬುದಾಗಿ ಹೇಳ್ತಾರೆ ಮಂಗಳ ಕಥೆಯನ್ನು. ಅಂತಹ ಕಥಾಭಾಗವನ್ನು ಶ್ರೀಮತಿ ವನಿತಾ ಆರ್ ಉಪಾಧ್ಯಾಯರು ಬಹಳ ಸುಂದರವಾಗಿ ನಡೆಸಿಕೊಟ್ಟಿದ್ದಾರೆ. ಮತ್ತು ಈ ಶಮಂತೋಪಾಖ್ಯಾನವನ್ನು ಅವ್ರು ಹೇಳಿದಂತೆ, ಕಥಾಭಾಗದಲ್ಲಿ ಹೇಳಿದಂತೆ ಇವತ್ತು ಇಲ್ಲಿ ಬಂದು ಕೇಳಿದವರಿಗೂ ಹೇಳಿದವರಿಗೂ ಕೂಡ ಅನಂತ ಮಂಗಳವನ್ನುಂಟು ಮಾಡಲಿ ಎಂಬುದಾಗಿ ಶ್ರೀ ಕೃಷ್ಣ ಮುಖ್ಯ ಪ್ರಾಣದೇವರಲ್ಲಿ ಪ್ರಾರ್ಥಿಸ್ತೇನೆ. ಅಲ್ಲದೆ ಇಂಥ ಶುಭ ದಿನದಲ್ಲಿ ಹರಿಕಥಾ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥರು ಮತ್ತು ಶ್ರೀ ಶ್ರೀ ಸುಷ್ಮೇಂದ್ರ ತೀರ್ಥರಲ್ಲಿ ಮತ್ತೊಮ್ಮೆ ನಾನು ಅವರ ಪಾದಗಳಿಗೆ ನಮಿಸಿ ಅವರಲ್ಲಿ ಅನುಗ್ರಹವನ್ನು ಬೇಡುತ್ತಾ, ಅಲ್ಲದೆ ಇಂದು ಪಕ್ಕವಾದ್ಯದಲ್ಲಿ ಕೀಬೋರ್ಡ್ನಲ್ಲಿ ಶೋಧನ್ ಇವರಿಗೂ ಮತ್ತು ತಬಲೆಯಲ್ಲಿ ಸಹಕರಿಸಿರ್ತಕ್ಕಂತಹ ವೆಂಕಟಕೃಷ್ಣ, ಯಾಕೆಂದರೆ ಅವರನ್ನು ಒಂದೊಂದು ಹೆಸರಲ್ಲಿ ಬೆಳಗ್ಗೆಯಿಂದ ಕರಿತಾ ಇದ್ದಾರೆ, ರಾಧಾಕೃಷ್ಣ, ಗೋಪಿಕೃಷ್ಣ ಅಂತ ಕರಿತಾ ಇದ್ದಾರೆ. ಹೊಸ ಹೊಸ ನಾಮಕರಣಕ್ಕೆ ಬರ್ತಾ ಇದೆ, ಆದರೂ ನಮಗಂತೂ ವೆಂಕಟಕೃಷ್ಣ. ಹೀಗಾಗಿ ಇವರು ಕೂಡ ಸಹಕರಿಸಿದ್ದಾರೆ. ಹೀಗೆ ನಮಗೆ ಅತ್ಯಂತ ಪ್ರೋತ್ಸಾಹವನ್ನು ಕೊಟ್ಟು ನಮಗೆ ಒಂದು ಒಳ್ಳೆಯ ರೀತಿಯ ಅವಕಾಶವನ್ನು ಕೊಟ್ಟು ಅನುಗ್ರಹಿಸ್ತಾ ಇದ್ದಾರೆ ಶ್ರೀಗಳು. ಇಷ್ಟು ಹೇಳಿ, ಅಲ್ಲದೆ ಇವರಿಗೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತಾ, ನಮಗೆ ಒಂದು ವಿಷಯ ಏನಂದರೆ ಬಹಳ ಸಂತೋಷದ ವಿಷಯ, ಈ ಉಡುಪಿಯಲ್ಲಿ ಯಾರೂ ಹಿಂದೆ ಹೋಗದೆ ನಮ್ಮ ಮನೆಯ ಅಂದರೆ ಗಂಡಸರು ಒಪ್ಪಿಗೆ ಕೊಡಬೇಕು. ಇಂತಹ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಅವರ ಅನುಮತಿ ಬೇಕು. ಒಪ್ಪಿಗೆ ಇಲ್ಲದೆ ಯಾವುದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರ ಪತ್ನಿಯರು ಕೂಡ ಇದರಲ್ಲಿ ಭಾಗವಹಿಸಿ ಮನಸ್ಸಂತೋಷ ಪಡಲಿ ಎಂಬ ಈ ಅವಕಾಶವನ್ನು ಉಳಿಸಿಕೊಳ್ಳಲಿ ಕೊಡುವಂತಾಗಲಿ ಎಂಬುದಾಗಿ ಅವರ ಒಂದು ಪ್ರೋತ್ಸಾಹ ಇರುತ್ತಲ್ಲ, ಮನೆಯವರ ಪ್ರೋತ್ಸಾಹ, ಅದು ಬಹಳ ಮುಖ್ಯ ನಮಗೆ. ಹೀಗೆ ಪ್ರೋತ್ಸಾಹವನ್ನು ಕೊಟ್ಟು ಇಂತಹ ಕಾರ್ಯಕ್ರಮಗಳನ್ನು ಮಾಡಲು ಅನುವು ಮಾಡಿಕೊಟ್ಟಂತಹ ಅವರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸಿ ನನ್ನ 2 ಮಾತುಗಳನ್ನು ಶ್ರೀ ಕೃಷ್ಣ ಮುಖ್ಯ ಪ್ರಾಣದೇವರಿಗೆ ಅರ್ಪಿಸ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.